ಒಂದು ಕಪ್ಗೋಸ್ಕರ ಗಳು ಹಾಗೆ ಅರ್ಧ ಏಂಜಲ್ ಹಾಗೆ ಅರ್ಧ ಹ್ಯೂಮನ್ ಆಗಿ ಬದಲಾಗಿರುವಂತಹ ಶಾಡೋ ಹಂಟರ್ಸ್ ಗಳು ಭೂಮಿಗೆ ಬಂದ್ಬಿಟ್ಟು ಈ ಒಂದು ಕಪ್ ನ ಎಲ್ಲಿ ಬೇಕಂದ್ರೆ ಅಲ್ಲಿ ಹುಡುಕ್ತಾ ಇರ್ತಾರೆ. ಯಾಕೆಂದ್ರೆ ಆ ಒಂದು ಕಪ್ ನ ಹಿಡ್ಕೊಂಡು ಇವ್ರನ್ನ ಒಂದು ಜನಾಂಗನೇ ಬೆಳೆಸಬಹುದಾಗಿರುತ್ತೆ. ಆದ್ರೆ ಆ ಕಪ್ಪು ಎಲ್ಲಿದೆ ಹೇಗಿದೆ ಅಂತ ಗೊತ್ತಿರೋದು ಒಬ್ಬ ವ್ಯಕ್ತಿಗೆ ಮಾತ್ರ. ಆ ಒಂದು ವ್ಯಕ್ತಿ ಯಾರಂತಾನೂ ಕೂಡ ಇವ್ರಿಗೆ ಗೊತ್ತಿರೋದಿಲ್ಲ. ಸುಮ್ನೆ ಹುಡುಕ್ತಾ ಇರ್ತಾರೆ. ಈ ಮೂವಿಯ ಹೀರೋಯಿನ್ಗೆ ದಿಢೀರನೆಗೆ ಒಂದು ದಿನ ಒಂದು ಸತ್ಯ ಗೊತ್ತಾಗುತ್ತೆ. ಆ ಸತ್ಯ ಆದ್ರೂ ಏನು ಅಂತ ಇವತ್ತು ನಾವು ಈ ಮೂವಿಲಿ ತಿಳ್ಕೊಳ್ಳೋಣ. ಮತ್ತೆ ಹಾಗೆ ಆ ಒಂದು ಕಪ್ ನ ಪವರ್ ಏನು ಅಂತಾನೂ ಕೂಡ ತಿಳ್ಕೊಳ್ಳೋಣ. ಅಂದಾಗೆ ಈ ಮೂವಿ ಹೆಸರು ದ ಮೋರ್ಟಲ್ ಇನ್ಸ್ಟ್ರೂಮೆಂಟ್ಸ್ ಸಿಟಿ ಆಫ್ ಬೋನ್ಸ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ಇನ್ನೊಂದು ಟರ್ಬುಲೆನ್ಸ್ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದೀನಿ. ನೀವು ಇನ್ನು ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ಅಲ್ಲೇ ನಾವು ಒಂದು ಫ್ಯಾಮಿಲಿನ ನೋಡ್ತೀವಿ. ಇವಳ ಹೆಸರು ಕ್ಲಾರಿ ಅಂತ, ಹಾಗೆ ಇವಳ ತಾಯಿ ಹೆಸರು ಜಾಸಲಿನ್ ಅಂತ. ಮತ್ತೆ ಈ ಫ್ಯಾಮಿಲಿಗೆ ಒಬ್ಬ ಫ್ರೆಂಡ್ ಕೂಡ ಇರ್ತಾನೆ, ಇವನ ಹೆಸರು ಲ್ಯೂಕ್ ಅಂತ. ಕ್ಲಾರಿ ಯಾವಾಗ್ಲೂ ಕೂಡ ಒಂದು ಸಿಂಬಲ್ ನ ಮಾಡ್ತಾ ಇರ್ತಾಳೆ. ಆದ್ರೆ ಆ ಸಿಂಬಲ್ ನ ಅರ್ಥ ಏನು ಅಂತ ಇವಳಿಗೆ ಗೊತ್ತೇ ಇರೋದಿಲ್ಲ. ಸುಮ್ನೆ ಏನೋ ಒಂದು ಡ್ರಾಯಿಂಗ್ ತರ ಬಿಡಿಸ್ತಾ ಇರ್ತಾಳೆ. ಇದನ್ನ ಅವ್ರ ತಾಯಿ ಅಬ್ಸರ್ವ್ ಮಾಡ್ತಾರೆ. ಆದ್ರೆ ಈ ಸಿಂಬಲ್ ನ ಅರ್ಥ ಏನು ಅಂತ ಇವ್ರ ತಾಯಿಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಕ್ಲಾರಿ ತನ್ನ ಫ್ರೆಂಡ್ ಸೈಮನ್ ಜೊತೆಗೆ ಪೊಯೆಟ್ರಿ ಕ್ಲಾಸ್ ರೀಡಿಂಗ್ ಗೆ ಹೋಗಿ ಆ ಕ್ಲಾಸ್ ನ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ನೈಟ್ ಕ್ಲಬ್ ನ ಮೇಲ್ಗಡೆ ಇದೇ ಒಂದು ಸಿಂಬಲ್ ಇವಳಿಗೆ ಕಾಣುತ್ತೆ. ಹೀಗಾಗಿ ಆ ಸಿಂಬಲ್ ನ ಅರ್ಥ ಏನು ಅಂತ ಅಲ್ಲಿರುವಂತ ಗಾರ್ಡ್ ಹತ್ರ ಕೇಳ್ತಾ ಇರ್ತಾಳೆ. ಬಟ್ ಆದ್ರೆ ಈ ಒಂದು ಸಿಂಬಲ್ ಅವಳಿಗೆ ಮಾತ್ರ ಕಾಣ್ತಾ ಇರುತ್ತೆ, ಬೇರೆ ಯಾರಿಗೂ ಕೂಡ ಕಾಣ್ತಾ ಇರೋದಿಲ್ಲ. ಅಲ್ಲೇ ಇದ್ದಂತ ಒಬ್ಬ ವ್ಯಕ್ತಿ ಇದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಅವ್ರನ್ನ ಒಳಗಡೆ ಬಿಡಕ್ಕೆ ಹೇಳ್ತಾನೆ. ಹೀಗಾಗಿ ಸೈಮನ್ ಹಾಗೆ ಕ್ಲಾರಿ ಇಬ್ರು ಕೂಡ ಒಂದು ಕ್ಲಬ್ ಒಳಗಡೆ ಹೋಗ್ತಾರೆ. ಹೀಗೆ ಹೋಗಿರ್ಬೇಕಾದ್ರೆ ಕ್ಲಾರಿನು ಕೂಡ ಒಂದು ವ್ಯಕ್ತಿನ ನೋಡ್ತಾಳೆ. ಆ ವ್ಯಕ್ತಿ ಸೀದಾ ಒಂದು ಲೇಡಿ ಹತ್ರ ಹೋಗ್ತಾನೆ. ಇವಳ ಹೆಸರು ಇಸಾಬೆಲ್ ಅಂತ. ಆಗ ನೋಡ್ತಿದ್ದಂಗೆನೆ ಈ ಒಂದು ವ್ಯಕ್ತಿನ ಜೇಸ್, ಆಲಿಕ್ ಮತ್ತೆ ಈ ಇಸಾಬೆಲ್ ಇವ್ರು 3 ಜನ ಸೇರ್ಕೊಂಡು ಆ ಒಂದು ವ್ಯಕ್ತಿನ ಕೊಲೆ ಮಾಡ್ಬಿಡ್ತಾರೆ. ಇದನ್ನ ನೋಡಿ ತುಂಬಾ ಗಾಬರಿಯಿಂದ ಕೂಕೊಂಡ್ಬಿಡ್ತಾಳೆ ಇವಳು. ಇವ್ರನ್ನ ನೋಡ್ತಾ ಇರೋದ್ನ ಈ ಒಂದು ಗ್ರೂಪ್ ಅಲ್ಲಿರೋ ಜೇಸ್ ಅನ್ನೋ ಒಬ್ಬ ವ್ಯಕ್ತಿ ಇವಳನ್ನ ನೋಡ್ತಾನೆ. ಆದ್ರೆ ಅಲ್ಲಿಗೆ ಸೈಮನ್ ಬಂದ್ಬಿಟ್ಟು ಇವಳನ್ನ ಒಂದು ಕ್ಲಬ್ ಇಂದ ಆಚೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಆದ್ರೆ ಸೈಮನ್ಗೆ ಯಾರಿಗೂ ಕೂಡ ಅವ್ರು ಕಾಣೋದಿಲ್ಲ, ಇವಳಿಗೆ ಮಾತ್ರ ಕಾಣ್ತಾ ಇರುತ್ತೆ. ಹೀಗಾಗಿ ಇವಳು ತನ್ನ ಮನೆಗೆ ಬಂದು ಮಲ್ಕೊಂಡ್ಬಿಡ್ತಾಳೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಎದ್ದು ನೋಡ್ತಾಳೆ, ಆ ರೂಮ್ ತುಂಬಾ ಬರೀ ಇದೇ ಒಂದು ಸಿಂಬಲ್ ಗಳ ಚಿತ್ರ ಇರುತ್ತೆ. ಇದರಿಂದ ತುಂಬಾನೇ ಗಾಬರಿ ಆಗ್ಬಿಟ್ಟು ಸೈಮನ್ ನ ಒಂದು ಕೆಫೆಗೆ ಕರೆಸಿ ಇದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅದೇ ಜಾಗಕ್ಕೆ ಈ ಜೇಸ್ ಅನ್ನೋ ಒಂದು ಹುಡುಗ ಕೂಡ ಬರ್ತಾನೆ. ಇವನ್ನ ನೋಡಿ ಇವಳು ತುಂಬಾನೇ ಟೆನ್ಷನ್ ಆಗ್ತಾ ಇರ್ತಾಳೆ. ಆದ್ರೆ ಸೈಮನ್ ಗೆ ಕಾಣ್ತಾ ಇರೋದಿಲ್ಲ. ಇದರಿಂದ ಎದ್ದು ಆಚೆ ಬರ್ತಾಳೆ. ಅವನ ಹತ್ರ ಮಾತಾಡ್ಸೋಣ ಅನ್ಬಿಟ್ಟು ಅವನ ಹತ್ರ ಬಂದ್ಬಿಟ್ಟು ಏನು ಇದ್ರ ಸಿಂಬಲ್ ನ ಅರ್ಥ ಏನು, ಯಾರು ನೀವೆಲ್ಲ ಅಂತ ಹೀಗೆ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಜೇಸ್ ಕೂಡ ನಾವೆಲ್ಲ ಪವರ್ ಗಳಿರೋಂತ ಒಬ್ಬ ವ್ಯಕ್ತಿಗಳು, ನೀನು ಕೂಡ ನಮ್ಮನ್ನ ನೋಡ್ತಿದ್ಯಾ ಅಂದ್ಮೇಲೆ ನಿನ್ನಲ್ಲೂ ಕೂಡ ಏನೋ ಒಂದು ಪವರ್ ಇರುತ್ತೆ, ಅದನ್ನ ನೀವು ತಿಳ್ಕೊಬೇಕು ಅಂತ. ಇಲ್ಲಿ ನಾವು ಕ್ಲಾರಿನ ತಾಯಿಯಾದ ಜೋಸಲಿನ ನೋಡ್ತೀವಿ. ಇವಳು ಹಾಗೆ ತನ್ನ ಮನೇಲಿ ಇರ್ಬೇಕಾದ್ರೆ ಒಂದು ಡೋರ್ ನಾಕ್ ಆಗುತ್ತೆ. ಹೀಗಾಗಿ ಆ ಡೋರ್ ಹತ್ರ ಯಾರು ಬಂದಿದ್ದಾರೆ ಅಂತ ನೋಡಕ್ಕೆ ಹೋದಾಗ ಸಡನ್ ಆಗಿ ಇವಳ ಮೇಲೆ ಅಟ್ಯಾಕ್ ಆಗ್ಬಿಡುತ್ತೆ. ನೋಡಿದ್ರೆ ಪ್ಯಾಂಗ್ ಬಾರ್ನ್ ಹಾಗೆ ಬ್ಲಾಕ್ ವೆಲ್ ಅನ್ನೋ ಇಬ್ರು ವ್ಯಕ್ತಿಗಳು ಇವಳ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಅಟ್ಯಾಕ್ ಮಾಡ್ಬಿಟ್ಟು ಇವಳನ್ನ ಹಿಡ್ಕೊಂಡು ಕಪ್ ಎಲ್ಲಿದೆ ಹೇಳು ಅಂತ ಹೆದರಿಸ್ತಾ ಇರ್ತಾರೆ. ಬಟ್ ಆದ್ರೆ ಇವಳು ಹೇಳ್ತಾ ಇರೋದಿಲ್ಲ. ಹೀಗಾಗಿ ಇವಳಿಗೆ ಸರಿಸರಿಗೆ ಹೊಡಿತಾರೆ. ಇವಳು ಕೂಡ ಏನು ಸುಮ್ನೆ ಅಲ್ಲ, ಇವ್ರ ಜೊತೆಗೆ ಜಗಳಕ್ಕೆ ಬೀಳ್ತಾಳೆ. ಹಾಗೆ ಅವರಿಬ್ರಿಗೂ ಕೂಡ ಹೊಡೆದ್ಬಿಟ್ಟು ತನ್ನ ಮಗಳಿಗೆ ಕಾಲ್ ಮಾಡ್ತಾಳೆ, ನೀನ್ ಯಾವುದೇ ಕಾರಣಕ್ಕೂ ಮನೆಗೆ ಬರಬೇಡ ಅಂತ. ಮನೇಲಿ ಗಲಾಟೆ ಆಗ್ತಿರೋಂತ ಶಬ್ದ ಇವಳಿಗೆ ಕೇಳಿಸಿ ನನ್ನ ತಾಯಿಗೆ ಏನೋ ತೊಂದರೆ ಆಗ್ತಿದೆ ಅಂತ ಇವಳು ಮನೆ ಕಡೆ ಓಡಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಜೋಸಲಿನ್ಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ, ಇವರು ಕಪ್ನ ತಿಳ್ಕೊಳ್ಳೋವರೆಗೂ ನನ್ನನ್ನು ಇವ್ರು ಬಿಡೋದಿಲ್ಲ ಅನ್ಬಿಟ್ಟು ಒಂದು ಲಿಕ್ವಿಡ್ ನ ಕುಡಿದ್ಬಿಟ್ಟು ಡೀಪ್ ಸ್ಲೀಪ್ ಗೆ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಕ್ಲಾರಿ ತುಂಬಾ ವೇಗವಾಗಿ ಓಡ್ತಾ ತಾನೆ ಮನೆಗೆ ಬಂದ್ ನೋಡ್ತಾಳೆ. ಮನೆ ಎಲ್ಲ ತುಂಬಾನೇ ಹಾಳಾಗ್ಬಿಟ್ಟಿರುತ್ತೆ. ಹಾಗೆ ಇವ್ರ ತಾಯಿನ ಹುಡುಕ್ತಿರ್ಬೇಕಾದ್ರೆ ಇವ್ರ ತಾಯಿ ಕೂಡ ಕಾಣ್ತಾ ಇರೋದಿಲ್ವಲ್ಲ, ಮುಂದೆ ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ನೋಡ್ತಿದ್ದಂಗೆನೆ ಒಂದು ಡಾಗು ಇವಳ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತೆ. ಬಟ್ ಆದ್ರೆ ಇದು ನೋಡೋದಕ್ಕೆ ತುಂಬಾನೇ ವಿಚಿತ್ರವಾಗಿರೋಂತ ಒಂದು ಕ್ರಿಯೇಚರ್. ಹೀಗಾಗಿ ಅದ್ರ ಜೊತೆಗೆ ಫೈಟ್ ನ ಮಾಡ್ತಾ ಅದನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂದ್ಬಿಟ್ಟು ಗ್ಯಾಸ್ನೆಲ್ಲ ಆನ್ ಮಾಡ್ಬಿಟ್ಟು ಫ್ರಿಡ್ಜ್ ಒಳಗಡೆ ಹೋಗಿ ಕೂತ್ಕೊಂಡು ಆ ಒಂದು ಗ್ಯಾಸ್ ನ ಬ್ಲಾಸ್ಟ್ ಮಾಡ್ಬಿಡ್ತಾಳೆ. ಹೀಗಾಗಿ ಆ ಒಂದು ಕ್ರಿಯೇಚರ್ ಕೂಡ ಸತ್ತು ಹೋಗುತ್ತೆ. ಬಟ್ ಆದ್ರೆ ನೋಡಿದ್ರೆ ಮತ್ತೆ ಅದು ಜಾಯಿಂಟ್ ಆಗ್ಬಿಟ್ಟು ಮತ್ತೆ ಇವಳ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರುತ್ತೆ. ಆಗ ಅಲ್ಲಿಗೆ ಜೇಸ್ ಅನ್ನೋ ಒಂದು ಹುಡುಗ ಬಂದ್ಬಿಟ್ಟು ಆ ಒಂದು ಮಾನ್ಸ್ಟರ್ ನ ಸಾಯಿಸ್ಬಿಡ್ತಾನೆ. ಅವಾಗ ಕ್ಲಾರಿ ಏನಿದೆಲ್ಲ ಅಂತ ಕೇಳಿದಾಗ ಜೇಸ್ ಕೂಡ ಹೇಳ್ತಾನೆ, ಇದೊಂದು ಡೀಮನ್ ಅಂತ. ನೆನೆ ನೈಟ್ ಕ್ಲಬ್ ಅಲ್ಲಿ ನಾವು ಸಾಯಿಸಿದ್ವಲ್ಲ, ಅದು ಕೂಡ ಒಂದು ಡೀಮನ್ ಯಾವ ಜೀವಿನೂ ಬೇಕಾದ್ರೆ ಪ್ರೊಸೆಸ್ ಮಾಡ್ಕೊಬಹುದು, ನೀನ್ ಯಾರನ್ನು ಕೂಡ ಅಷ್ಟು ಜಲ್ದಿಯಾಗಿ ನಂಬೇಡ ಅಂತ. ಅವಾಗ ಕ್ಲಾರಿ ಇವಳ ಮನೆ ಕೆಳಗಡೆ ಇರುವಂತ ನೇಬರ್ ಡಾರ್ತಿ ಅನ್ನೋ ಒಬ್ಬ ಮಹಿಳೆ ಹತ್ರ ಹೋಗ್ತಾಳೆ. ಇವಳು ಆಕ್ಚುಲಿ ಒಂದು ವಿಚ್ ಆಗಿರ್ತಾಳೆ. ಕ್ಲಾರಿನ ಕೂಡ ಡಾರ್ತಿ ಹತ್ರ ನಮ್ಮ ತಾಯಿ ಕಾಣ್ತಾ ಇಲ್ಲ, ಅವ್ರನ್ನ ಹುಡ್ಕೋದಿಕ್ಕೆ ನನ್ಗೆ ಸಹಾಯ ಮಾಡು ಅಂತ ಕೇಳಿದಾಗ ಇವಳು ಕೂಡ ಸರಿ ಆಯ್ತು ಅಂದ್ಬಿಟ್ಟು
ಕೆಲವು ಟ್ಯಾರೋ ಕಾರ್ಡ್ಗಳನ್ನ ಇವಳು ಮುಂದೆ ಹೆಕ್ತಾಳೆ. ಹಿಕ್ಬಿಟ್ಟು ಕ್ಲಾರಿನ ಕೈನ ಮುಂದೆ ತಗೊಂಡ್ಬಂದ್ಬಿಟ್ಟು ಸ್ಲೈಡ್ ಮಾಡೋದಕ್ಕೆ ಹೇಳ್ತಾಳೆ. ಇವಳು ಕೂಡ ಮಾಡ್ತಾಳೆ. ಆಗ ಇವಳು ಕೈಗೆ ಒಂದು ಕಾರ್ಡ್ ಸಿಗುತ್ತೆ. ಇದೇ ಇಮ್ಮೋರ್ಟಲ್ ಕಪ್. ಇದು ಶಾಡೋ ಹಂಟರ್ ನ ಒಂದು ಕಪ್ ಆಗಿರುತ್ತೆ. ಅವಾಗ ಡಾರ್ತಿಯ ಹೇಳ್ತಾಳೆ, ನಿಮ್ಮ ತಾಯಿ ಒಬ್ಳು ಶಾಡೋ ಹಂಟರ್ ಅಂತ. ಇವ್ರುಗಳನ್ನ ಶಾಡೋ ಹಂಟರ್ ಅಂತ ಕರೀತಾರೆ. ಜೇಸ್ ಇದನ್ನೆಲ್ಲ ಅವನು ಕೂಡ ಶಾಡೋ ಹಂಟರ್. ಬಟ್ ಆದ್ರೆ ಈ ವಿಷಯ ಕ್ಲಾರಿಗೆ ಗೊತ್ತಿರೋದಿಲ್ಲ, ನಮ್ಮ ತಾಯಿ ಶಾಡೋ ಹಂಟರ್ ಅಂತ. ಹೀಗಾಗಿ ಡಾರ್ತಿಯ ಇವಳನ್ನ ಮೈಂಡ್ ನ ರೀಡ್ ಮಾಡೋಕೆ ಶುರು ಮಾಡ್ತಾಳೆ. ಬಟ್ ಆದ್ರೆ ಆಗೋದಿಲ್ಲ, ಯಾಕೆಂದ್ರೆ ಇವಳ ಒಂದು ಮೆಮೊರಿನ ಯಾರೋ ಒಬ್ರು ಬ್ಲಾಕ್ ಮಾಡಿರ್ತಾರೆ. ಹೀಗಾಗಿ ಈ ವಿಷಯನೇ ಹೇಳ್ತಾಳೆ, ನಿನ್ನ ಒಂದು ಮೆಮೊರಿನ ಯಾರೋ ಒಬ್ರು ಬ್ಲಾಕ್ ಮಾಡಿದ್ದಾರೆ, ಹಾಗಾಗಿ ನಿನ್ನ ಮೈಂಡ್ ನ ನಾವು ರೀಡ್ ಮಾಡಕ್ಕೆ ಆಗ್ತಾ ಇಲ್ಲ, ಅಂದ್ರೆ ಇವಾಗ ನಾನು ನಿಂಗೆ ಸಹಾಯ ಮಾಡಕ್ ಆಗಲ್ಲ ಅಂತ. ಅವಾಗ ಇವ್ರ ಮನೆ ಮೇಲ್ಗಡೆ ಒಂದು ಶಬ್ದ ಬರುತ್ತೆ. ಹೀಗಾಗಿ ಮತ್ತೆ ಇವ್ರನ್ನ ಒಂದು ಮನೆ ಒಳಗಡೆ ಹೋದಾಗ ಸೈಮನ್ ಸಿಗ್ತಾನೆ. ಇವಾಗ ಸೈಮನ್ಗೂ ಕೂಡ ಈ ಜೇಸು ಕಾಣಿಸ್ತಾ ಇರ್ತಾನೆ. ಹೀಗಾಗಿ ತನ್ನ ಹತ್ರ ನಡೆದಂತ ಇನ್ಸಿಡೆಂಟ್ ನೆಲ್ಲ ಸೈಮನ್ಗೆ ಹೇಳ್ತಾರೆ. ಮತ್ತೆ ಇವಾಗ ಇವಳಿಗೆ ಲ್ಯೂಕು ಗ್ಯಾಪಕ್ ಬರ್ತಾನೆ. ಈ ವಿಷಯನೆಲ್ಲ ಲ್ಯೂಕ್ಗೆ ಹೇಳೋಣ ಅನ್ಬಿಟ್ಟು ಲ್ಯೂಕ್ನ ಒಂದು ಸ್ಟೋರ್ ಹತ್ರ ಹೋಗ್ತಾರೆ. ಸೈಮನ್ ಹೊರಗಡೆನೆ ನಿಲ್ಸಿ ಇವ್ರು ಒಳಗಡೆ ಹೋಗ್ತಾರೆ. ಅಲ್ಲಿರುವಂತ ಸಿಚುವೇಶನ್ ನೋಡ್ಬಿಟ್ಟು ಇವ್ರಿಗೇನೋ ಇಲ್ಲೊಂದು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಹೀಗೆ ಮುಂದೆ ಹೋಗ್ತಾ ಬಚ್ಚಿಕೊಂಡು ನೋಡಿದ್ರೆ ಪ್ಯಾಂಗ್ ಬಾರ್ನ್ ಹಾಗೆ ಬ್ಲಾಕ್ ಫಿಲ್ಲು ಇವನ್ಗೆ ಹೊಡಿತಾ ಇವನ್ಗೆ ಟಾರ್ಚರ್ ಮಾಡ್ತಾ ಇರ್ತಾರೆ. ಆ ಒಂದು ಕಪ್ ಎಲ್ಲಿದೆ ಹೇಳು ಅಂತ. ಇದನ್ನೆಲ್ಲ ನೋಡ್ತಿದ್ದಂತ ಕ್ಲಾರಿ ಜೇಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ, ದಯವಿಟ್ಟು ಅವ್ರನ್ನ ಕಾಪಾಡು, ಅವರು ನಮ್ಮನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದಾರೆ, ಫ್ಯಾಮಿಲಿ ಫ್ರೆಂಡ್ ಅವರು ಅಂತ. ಹೀಗಾಗಿ ಜೇಸ್ ಕೂಡ ಅವನು ಕೂಡ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಈ ಕಡೆ ಇವನ್ಗೆ ಹೊಡೆದು ಕೇಳ್ತಾ ಇರ್ತಾರಲ್ಲ ಕಪ್ಪೆಲ್ಲಿ ಅಂತ. ಅವಾಗ ಲೀವ್ ಕೂಡ ಹೇಳ್ತಾನೆ, ನಾನು ಇಷ್ಟು ವರ್ಷದಿಂದ ಜಾವ್ಸಲಿನ್ಗೆ ಸಹಾಯ ಮಾಡ್ಕೊಂಡಿದ್ದೆ ಆ ಒಂದು ಕಪ್ಪು ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಆದ್ರೆ ನನ್ಗೂ ಕೂಡ ಕಂಡುಹಿಡಿಯೋದಕ್ಕೆ ಆಗ್ಲಿಲ್ಲ ಒಂದು ಕಪ್ಪು ಎಲ್ಲಿದೆ ಅಂತ. ಇದನ್ನ ಕೇಳಿ ಇವಳಿಗೆ ಬೇಜಾರಾಗ್ಬಿಡುತ್ತೆ. ಇಷ್ಟು ವರ್ಷ ಈ ಲೀವ್ಕು ಆ ಒಂದು ಕಪ್ಗೋಸ್ಕರ ನಮ್ಗೆ ಸಹಾಯ ಮಾಡ್ತಿದ್ನ ಅಂತ. ಮತ್ತೆ ಹಾಗೆ ಅಲ್ಲೇ ಇದ್ದಂತಹ ಒಂದು ವಸ್ತುನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಇದರಿಂದ ಗೊತ್ತಾಗ್ಬಿಡುತ್ತೆ ಇವ್ರು ಇಲ್ಲಿಗೆ ಬಂದಿದ್ದಾರೆ ಅಂತ. ಇದರಿಂದ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಾಗ ಜೇಸ್ ಇವ್ರ ಜೊತೆಗೆ ಫೈಟ್ ಗೆ ಇಳಿತಾನೆ. ಹಾಗೆ ಕ್ಲಾರಿನ ಮೇಲ್ಗಡೆ ಕಳಿಸ್ಬಿಡ್ತಾನೆ. ಇವ್ರಿಬ್ರು ಹತ್ರ ಫೈಟ್ ಮಾಡ್ಬಿಟ್ಟು ಇವನು ಕೂಡ ಅವ್ರನ್ನ ಒಂದು ಜಾಗಕ್ಕೆ ಲಾಕ್ ಮಾಡ್ಬಿಟ್ಟು ಇವನು ಕೂಡ ಆಚೆ ಬಂದ್ಬಿಡ್ತಾನೆ. ಇಲ್ಲಿ ಕ್ಲಾರಿ ಆಚೆ ಬಂದಿರ್ತಾಳಲ್ಲ, ಅದೇ ಜಾಗಕ್ಕೆ ಪೊಲೀಸ್ನವ್ರು ಕೂಡ ಬಂದಿರ್ತಾರೆ. ಆದ್ರೆ ನೋಡಿದ್ರೆ ಅವರು ಪೊಲೀಸ್ನವರಲ್ಲ, ಅವ್ರು ಕೂಡ ಒಂದು ಡೀಮನ್ ಆಗಿರ್ತಾರೆ. ಹೀಗಾಗಿ ಜೇಸು ತನ್ನ ಒಂದು ಆಯುಧನ ಉಪಯೋಗಿಸ್ಕೊಂಡು ಆ ಬಂದಂತಹ 2 ಡೀಮನ್ಗಳನ್ನ ಸಾಯಿಸ್ಬಿಟ್ಟು ಅಲ್ಲಿಂದ ಇವರಿಬ್ರನ್ನ ಕರ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾನೆ. ಹೀಗಾಗಿ ಇವ್ರನ್ನ ರಸ್ತೆಯಲ್ಲಿ ಹೀಗೆ ಬಿಟ್ರೆ ತೊಂದರೆ ಆಗ್ಬಿಡುತ್ತೆ ಅನ್ಬಿಟ್ಟು ಇವರಿಬ್ರನ್ನ ಕರ್ಕೊಂಡು ಶಾಡೋ ಹಂಟರ್ ಇನ್ಸ್ಟಿಟ್ಯೂಟ್ಗೆ ಬರ್ತಾರೆ. ಅದರ ಒಳಗೆ ಬಂದಿದ ತಕ್ಷಣ ಕ್ಲಾರಿ ಪ್ರಜ್ಞೆ ತಪ್ಪು ಹೋಗ್ಬಿಡ್ತಾಳೆ. ಯಾಕೆಂದ್ರೆ ಅವಳಿಗೆ ಆ ಒಂದು ಗಲಾಟೆಯಲ್ಲಿ ಡೀಮನ್ನು ಗಾಯ ಮಾಡ್ಬಿಟ್ಟಿರುತ್ತೆ ಇದರಿಂದ. ಹೀಗಾಗಿ ಜೆಸ್ ಅವಳನ್ನ ಒಂದು ಕೈ ಮೇಲೆ ಒಂದು ಟ್ಯಾಟೂನ ಮಾಡ್ತಾನೆ. ಈ ಟ್ಯಾಟೂ ಹೆಸರು ಬಂದ್ಬಿಟ್ಟು ರ್ಯೂನ್ ಅಂತ. ಇದು ಇವಳ ಬಾಡಿನ ಹೀಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಯಾಕೆಂದ್ರೆ ಶಾಡೋ ಹಂಟರ್ಗೆಲ್ಲ ಈ ಒಂದು ಟ್ಯಾಟೂನ ಹಾಕಿರ್ತಾರೆ. ಈಗ ಇವಳು ಕೂಡ ಒಬ್ಳು ಶಾಡೋ ಹಂಟರ್. ಈ ಒಂದು ಶಾಡೋ ಹಂಟರ್ ಇನ್ಸ್ಟಿಟ್ಯೂಟ್ ಅಲ್ಲಿ 4 ಜನ ಇರ್ತಾರೆ. ಜೇಸು ಹಾಗೆ ಇವನ ಫ್ರೆಂಡು ಆಲಿಕ್ ಹಾಗೆ ಇನ್ನೊಬ್ಳು ಇಸಾಬೆಲ್ ಹಾಗೆ ಇವರೆಲ್ಲರಿಗೂ ಕೂಡ ಮಾಸ್ಟರ್ ಆದ ಹಡ್ಜ್. ಈ ಒಂದು ಮೋರ್ಟಲ್ ಕಪ್ ನ ಎಂತ ಹುಡುಕ್ತಾ ಇದ್ದಾರೆ ಅಂದ್ರೆ ಈ ಒಂದು ಕಪ್ ಇಂದ ಯಾರನ್ನ ಬೇಕಾದ್ರೂ ಕೂಡ ಶಾಡೋ ಹಂಟರ್ ಆಗಿ ಮಾಡ್ಬೋದು. ಹೀಗಾಗಿ ಇದನ್ನ ಹುಡುಕ್ತಾ ಇದ್ದಾರೆ. ಮತ್ತೆ ಇವಳ ಮನ್ಸಲ್ಲಿ ತುಂಬಾನೇ ಪ್ರಶ್ನೆಗಳು ಹುಡ್ಕೋತಾ ಇರುತ್ತೆ. ಹೀಗಾಗಿ ಇದಕ್ಕೆಲ್ಲ ಆನ್ಸರ್ ನಮ್ಮ ಮಾಸ್ಟರ್ ಹಡ್ಜ್ ಕೊಡ್ತಾರೆ. ನೀನು ಹೋಗಿ ಅವ್ರನ್ನ ಮೀಟ್ ಮಾಡು, ನಿನ್ಗೆ ಎಲ್ಲ ವಿಷಯನೂ ಕೂಡ ಕ್ಲಿಯರ್ ಆಗಿ ಹೇಳ್ತಾರೆ ಅನ್ಬಿಟ್ಟು ಹಡ್ಜ್ ಹತ್ರ ಕಳಿಸ್ತಾರೆ. ಇಲ್ಲಿ ಈ ಹಡ್ಜು ಈ ಶಾಡೋ ಹಂಟರ್ಗಳು ಹೇಗೆ ಹೊಡ್ಕೊಂಡ್ರು, ಈ ಮೋರ್ಟಲ್ ಕಪ್ ಇಂದ ಏನ್ ಯೂಸು ಅದೇ ಬಂತು ಎಲ್ಲ ವಿಷಯನೂ ಕೂಡ ಹೇಳೋಕೆ ಶುರು ಮಾಡ್ತಾನೆ. ಈ ಒಂದು ಭೂಮಿ ಮೇಲೆ ಈವಿಲ್ಸ್ ಗಳ ಅಟ್ಟಹಾಸ ಜಾಸ್ತಿ ಆದಾಗ ಕ್ರೂಸೈಡರ್ಸ್ ಗಳು ರೆಸಿಲ್ ಅನ್ನೋ ಒಂದು ಏಂಜಲ್ ನ ಭೂಮಿಗೆ ಕರೆಸ್ತಾರೆ. ಹೀಗಾಗಿ ಆ ಒಂದು ಏಂಜಲ್ ಕೂಡ ಒಂದು ಕಪ್ ಒಳಗಡೆ ತನ್ನ ಒಂದು ಬ್ಲಡ್ ನ ಹಾಕುತ್ತೆ. ಯಾರು ಆ ಒಂದು ಕಪ್ ಒಳಗಡೆ ಇರುವಂತಹ ಏಂಜಲ್ ರೆಸಿಲ್ ಬ್ಲಡ್ ನ ಕುಡಿತಾರೋ ಅವರು ಶಾಡೋ ಹಂಟರ್ ಆಗ್ತಾರೆ ಅಂತ. ಅಂದ್ರೆ ಅರ್ಧ ಏಂಜಲ್ ಅರ್ಧ ಹ್ಯೂಮನ್. ಹೀಗಾಗಿ ಅವ್ರಿಗೆ ಸ್ವಲ್ಪ ಪವರ್ ಗಳು ಸಿಗುತ್ತೆ. ಇದರಿಂದ ಭೂಮಿ ಮೇಲಿರುವಂತ ಈವಿಲ್ಸ್ ಗಳನ್ನ ಮುಗಿಸೋದಕ್ಕೆ ಸಹಾಯವಾಗುತ್ತೆ ಅಂತ. ಬಟ್ ಆದ್ರೆ ಇವಾಗ ಶಾಡೋ ಹಂಟರ್ ಗಳು ತುಂಬಾ ಕಡಿಮೆ ಜನ ಆಗ್ಬಿಟ್ಟಿರ್ತಾರೆ. ಹೀಗಾಗಿ ಆ ಒಂದು ಕಪ್ ನ ಯೂಸ್ ಮಾಡ್ಕೊಂಡು ನೀವ್ ಯಾಕೆ ಇನ್ನೂ ಜಾಸ್ತಿ ಶಾಡೋ ಹಂಟರ್ ಗಳನ್ನ ಸೃಷ್ಟಿ ಮಾಡಕ್ ಆಗ್ಲಿಲ್ಲ ಅಂದಾಗ ಆವಾಗ ಇಲ್ಲಿ ಬರುತ್ತೆ ಕ್ಲೇವ್ ಅನ್ನೋ ಒಂದು ಕಚೇರಿ. ಈ ಕ್ಲೇವ್ ಅಂದ್ರೆ ಏನು ಅಂದ್ರೆ ಈ ಶಾಡೋ ಹಂಟರ್ ಗೆಲ್ಲ ಗೌರ್ಮೆಂಟ್ ಇದ್ದ ಹಾಗೆ. ಈ ಒಂದು ಕಪ್ ನ ಯೂಸ್ ಮಾಡಿ ಇನ್ನೂ ಜಾಸ್ತಿ ಶಾಡೋ ಹಂಟರ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ಒಂದು ದಿನ ಅವ್ರನ್ನ ಮನ್ಸು ಬದಲಾಗಿ ಈ ಒಂದು ಶಕ್ತಿನ ಕೆಟ್ಟದಕ್ಕೆ ಯೂಸ್ ಮಾಡ್ಕೋತಾರೆ ಅಂತ ಈ ಒಂದು ಕಪ್ಪಿಂದ ಜಾಸ್ತಿ ಶಾಡೋ ಹಂಟರ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಆದ್ರೆ ಇವ್ರನ್ನ ಒಂದು ನಿಯಮಗಳು ವ್ಯಾಲೆಂಟೈನ್ ಅನ್ನೋ ಒಬ್ಬ ವ್ಯಕ್ತಿಗೆ ಇಷ್ಟ ಆಗೋದಿಲ್ಲ. ಹೀಗಾಗಿ ತನ್ನ ಒಂದು ಗ್ಯಾಂಗ್ ಜೊತೆಗೆ ಸೇರ್ಕೊಂಡು ಇವರು ಕೂಡ ಶಾಡೋ ಹಂಟರೆ. ಹಾಗಾಗಿ ತನ್ನ ಒಂದು ಗ್ಯಾಂಗ್ ನ ಜೊತೆಗೆ ಸೇರ್ಕೊಂಡು ಆ ಒಂದು ಮೋಟಲ್ ಕಪ್ ನ ಕತ್ಕೊಂಡ್ಬಿಡ್ತಾರೆ. ಕತ್ಕೊಂಡ್ ಬಂದ್ಬಿಟ್ಟು ಈ ವ್ಯಾಲೆಂಟೈನ್ ಅದ್ರ ಮೇಲೆ ತುಂಬಾ ಎಕ್ಸ್ಪೆರಿಮೆಂಟ್ ನ ಮಾಡಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಇವನು ಅದನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಕದ್ದಿರ್ತಾನೆ, ಜನಗಳಿಗೆ ಉಪಯೋಗ ಆಗ್ಲಿ ಅಂತ ಕದ್ದಿರೋದಿಲ್ಲ. ಇದರಿಂದ ಅದ್ರ ಮೇಲೆ ತುಂಬಾ ಎಕ್ಸ್ಪೆರಿಮೆಂಟ್ ನ ಮಾಡ್ಬಿಟ್ಟು ಒಂದು ಹೊಸ ವಿದ್ಯಾನ ಕಲ್ತ್ಕೋತಾನೆ. ಅದೇನಂದ್ರೆ ಡೀಮನ್ಸ್ ಗಳನ್ನ ಹೇಗೆ ಭೂಮಿಗೆ ಕರ್ಸೋದನ್ನ ಒಂದು ವಿದ್ಯಾನ ಕಲ್ತ್ಕೋತಾನೆ.
ಮತ್ತೆ ಅದೇ ಒಂದು ಡಿಮನ್ ಬ್ಲಡ್ ನ ಅದೇ ಒಂದು ಕಪ್ ಒಳಗಡೆ ಹಾಕಿ ಇವನು ಕೂಡ ಕುಡಿತಾನೆ. ಅಂದ್ರೆ ಇವನು ಆ ಡಿಮನ್ಗೆಲ್ಲ ನಾಯಕ ಆಗ್ಬೇಕು. ಆ ಡಿಮನ್ ಗಳೆಲ್ಲ ತನ್ನ ಸರ್ವೆಂಟ್ ನಾಗಿ ಯೂಸ್ ಮಾಡ್ಕೊಂಡು ಇನ್ನು ತುಂಬಾ ಜಾಸ್ತಿ ಡಿಮನ್ ಗಳನ್ನ ಕ್ರಿಯೇಟ್ ಮಾಡಿ ಈ ಒಂದು ಭೂಮಿನ ಆಕ್ರಮಣ ಮಾಡ್ಕೊಬೇಕು ಅನ್ನೋದು ಇವನ ಒಂದು ಪ್ಲಾನ್ ಆಗಿರುತ್ತೆ. ಆದ್ರೆ ಈ ವಿಷಯನೆಲ್ಲ ತಿಳ್ಕೊಂಡ ಕ್ಲಾರಿನ ತಾಯಿ ಜೋಸೆಲಿನು ನಮ್ಮ ಗ್ರೂಪ್ ಅಲ್ಲಿ ಇರೋನು ಈ ತರ ಒಂದು ಕೆಲಸ ಮಾಡ್ಬಿಟ್ನಲ್ಲ ಅನ್ಬಿಟ್ಟು ಆ ಒಂದು ಕಪ್ ನ ವ್ಯಾಲೆಂಟೈನ್ ಗೆ ಗೊತ್ತಾಗದ ರೀತಿ ಕತ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅದಾದ್ಮೇಲೆ ಆ ಕಪ್ಪು ಏನಾಯ್ತು ಎಲ್ಲಿಗೋಯ್ತು ಅಂತ ಯಾರಿಗೂ ಕೂಡ ಗೊತ್ತೇ ಇರೋದಿಲ್ಲ. ಮತ್ತೆ ಹಡ್ಜ್ ಕೂಡ ಹೇಳ್ತಾನೆ ಆ ಕಪ್ಪು ಎಲ್ಲಿದೆ ಅಂತ ನಿನಗೆ ಗೊತ್ತಿರುತ್ತೆ, ಬಟ್ ಆದ್ರೆ ನೀನ್ ಅದನ್ನ ಮರ್ತೋಗಿದ್ಯಾ ಅಂತ. ಆ ರೀತಿ ನಿಮ್ ತಾಯಿನೇ ಮಾಡಿದ್ದಾರೆ ಅಂತ. ಇದನ್ನೆಲ್ಲ ಎಂತಕ್ ಮಾಡಿದ್ರು ಅಂತ ಮುಂದೆ ಗೊತ್ತಾಗುತ್ತೆ. ಆವಾಗ ಜೇಸಲ್ಗೆ ಬಂದ್ಬಿಟ್ಟು ಸೈಲೆನ್ಸ್ ಬ್ರದರ್ ರೆಡಿ ಆಗಿದ್ದಾರೆ, ಇವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ಬಿಟ್ಟು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಇದರ ಹೆಸರು ಸಿಟಿ ಆಫ್ ಬೋನ್ಸ್ ಅಂತ. ಇಲ್ಲಿಗೆ ಎಂತಕ್ಕೆ ಕರ್ಕೊಂಡ್ ಬಂದಿರ್ತಾನೆ ಅಂದ್ರೆ ಕ್ಲಾರಿ ಮೆಮೊರಿನ ಬ್ಲಾಕ್ ಮಾಡಿರ್ತಾರಲ್ಲ, ಹೀಗಾಗಿ ಅವಳಿಗೆ ಹಳೆದನ್ನೆಲ್ಲ ಮತ್ತೆ ನೆನಪಿಸೋದಕ್ಕೆ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾರೆ. ಹಾಗಾಗಿ ಅಲ್ಲಿದ್ದಂತಹ ಕೆಲವು ಸೈಲೆನ್ಸ್ ಬ್ರದರ್ಸ್ ಗಳೆಲ್ಲ ಸೇರ್ಕೊಂಡು ಇವಳ ಮೆಮೊರಿನ ಮತ್ತೆ ವಾಪಸ್ ತರೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದೇ ರೀತಿ ಚಿಕ್ಕ ವಯಸ್ಸಿನ ಕೆಲವು ಕ್ಷಣಗಳೆಲ್ಲ ಕಾಣಕ್ಕೆ ಶುರುವಾಗುತ್ತೆ. ಇವಳು ಯಾವಾಗ್ಲೂ ಕೂಡ ಒಂದು ಟ್ಯಾರೋ ಕಾರ್ಡ್ ಇಟ್ಕೊಂಡು ಆಟ ಆಡ್ತಿದ್ದು, ಅದನ್ನ ಅವ್ರ ತಾಯಿ ಕೆಳಗಡೆ ಮನೇಲಿರುವಂತ ಡಾರ್ತಿಗೆ ಕೊಟ್ಬಿಟ್ಟಿದ್ದು. ಹಾಗೆ ಒಂದು ಡೋರ್ನು ಕೂಡ ನೋಡ್ತಾಳೆ. ಇವಳಿಗೆ ಅಷ್ಟೊಂದು ಪೂರ್ತಿಯಾಗಿ ಎಲ್ಲಾನು ಕೂಡ ವಾಪಸ್ ಬರೋದಿಲ್ಲ, ಸ್ವಲ್ಪ ಸ್ವಲ್ಪ ಮಾತ್ರ ವಾಪಸ್ ಬರುತ್ತೆ ಮೆಮೊರಿ. ಆಗ ಅಲ್ಲೇ ಅವಳು ಕೆಳಗಡೆ ಬಿದ್ದೋಗ್ಬಿಟ್ಟು ನೆಲದ ಮೇಲೆ ಕೆಲವು ಅಕ್ಷರಗಳನ್ನ ಬರೀತಾಳೆ. ಇದನ್ನ ಜೇಸು ಡಿಕೋಡ್ ಮಾಡ್ತಾನೆ. ಅಲ್ಲಿ ಯಾರ ಹೆಸರು ಇರುತ್ತಪ್ಪ ಅಂದ್ರೆ ಮೋರ್ಗನ್ಸ್ ಅಂತ ಇರುತ್ತೆ. ಇವನೊಬ್ಬ ವಾರ್ಲಾಕು. ಹೀಗಾಗಿ ಅವನಿದ್ದಂತ ಒಂದು ಜಾಗಕ್ಕೆ ಹೋಗಕ್ಕೆ ಶುರು ಮಾಡ್ತಾರೆ. ಅವನೊಂದು ಪಾರ್ಟಿನ ನಡೆಸ್ತಾ ಇರ್ತಾನೆ. ಅದೇ ಜಾಗಕ್ಕೆ ಇವ್ರು ಹೋಗ್ತಾರೆ. ಹೋಗ್ಬೇಕಾದ್ರೆ ಒಂದು ಡೋರ್ನು ಕೂಡ ನೋಡ್ತಾಳೆ ಇವಳು, ತನ್ನ ಒಂದು ಮೆಮೊರಿಯಲ್ಲಿ ಬಂದಿತ್ತಲ್ಲ. ಹೀಗಾಗಿ ಮಾರ್ಗನ್ಸ್ ಹೋಗಿ ಮೀಟ್ ಮಾಡ್ತಾಳೆ. ಆ ಮಾರ್ಗನ್ಸ್ ಕೂಡ ನಿಮ್ಮ ತಾಯಿ ಎಲ್ಲಿಂತ ಕೇಳಿದಾಗ ಅವ್ರು ಮಿಸ್ಸಿಂಗ್ ಆಗಿದ್ದಾರೆ, ಅವ್ರ ಬಗ್ಗೆನೇ ನಾನು ತಿಳ್ಕೊಳಕ್ಕೆ ಬಂದಿರೋದು, ನಮ್ಮ ತಾಯಿ ಬಗ್ಗೆ ಏನೇನು ಗೊತ್ತು, ನನ್ನ ಬಗ್ಗೆ ಏನೇನು ಗೊತ್ತು ಪ್ರತಿಯೊಂದನ್ನು ಹೇಳು ಅಂದಾಗ ಇವನು ಕೂಡ ಹೇಳೋಕೆ ಶುರು ಮಾಡ್ತಾನೆ. ನಿಮ್ಮ ತಾಯಿ ಪ್ರತಿ ವರ್ಷನೂ ಕೂಡ ನಿನ್ನನ್ನು ಇಲ್ಲಿಗೆ ಕರ್ಕೊಂಡ್ ಬರ್ತಿದ್ರು, ನೀನು ಯಾವಾಗೆಲ್ಲ ಶಾಡೋ ಹಂಟರ್ಸ್ ಸಿಂಬಲ್ಗಳನ್ನೆಲ್ಲ ಬಿಡಿಸ್ತಿದ್ದೋ, ಎಲ್ಲಿ ಇವಳು ಈ ಟ್ಯಾಟೂನ ಅರ್ಥ ತಿಳ್ಕೊಳ್ಳೋದಕ್ಕೆ ಹೋಗಿ ಈ ಶಾಡೋ ಹಂಟರ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡು ಮತ್ತೆ ಇದೇ ಒಂದು ಪ್ರಪಂಚಕ್ಕೆ ಕಾಲಿಗೆ ಪಡ್ತಾಳು ಅನ್ಬಿಟ್ಟು ಪ್ರತಿ ವರ್ಷನೂ ಇಲ್ಲಿಗೆ ಬಂದ್ಬಿಟ್ಟು ನಿನ್ನ ಮೆಮೊರಿನೆಲ್ಲ ಬ್ಲಾಕ್ ಮಾಡ್ತಿದ್ರು ಅಂತ. ಹೀಗಾಗಿ ನಮ್ಮ ತಾಯಿ ಎಲ್ಲಿದ್ದಾರೆ ಅಂತ ಕೇಳಿದಾಗ ಇವಾಗ ನಿಮ್ ತಾಯಿನ ಕಂಡುಹಿಡಿಯೋದಕ್ಕೆ ಒಂದೇ ದಾರಿ ಇರೋದು, ನೀನು ಆ ಒಂದು ಕಪ್ನ ಕಂಡುಹಿಡಿಬೇಕು. ನೀನು ಆ ಒಂದು ಕಪ್ನ ಕಂಡುಹಿಡಿದ್ರೆ ನಿನಗೆ ನಿನ್ ತಾಯಿನೂ ಕೂಡ ಸಿಗ್ತಾಳೆ, ಮತ್ತೆ ನಿನ್ನ ಎಲ್ಲಾ ಪ್ರಶ್ನೆಗೆ ಉತ್ತರನೂ ಕೂಡ ಸಿಗುತ್ತೆ ಅಂತ ಹೇಳ್ತಾನೆ. ಮತ್ತೆ ಈ ಜಾಗಕ್ಕೆ ಜೇಸ್ ಮತ್ತೆ ಹಾಗೆ ಕ್ಲಾರಿ ಇಬ್ಬರೇ ಬಂದಿರೋದಿಲ್ಲ, ಜೊತೆಗೆ ಸೈಮನ್, ಇಸಾಬೆಲ್ ಮತ್ತೆ ಆಲಿ ಕೂಡ ಬಂದಿರ್ತಾರೆ. ಇದೇ ಒಂದು ಪಾರ್ಟಿಯಲ್ಲಿ ವೆಂಪೈರ್ಸ್ ಒಂದು ಗ್ರೂಪ್ ಸೈಮನ್ ಕಿಡ್ನಾಪ್ ಮಾಡಿ ತಗೊಂಡೋಗ್ಬಿಡುತ್ತೆ. ಹೀಗಾಗಿ ಈ ವಿಷಯನ ಕ್ಲಾರಿಗೆ ತಿಳಿಸ್ತಾನೆ. ಇದರಿಂದ ಇವರಿಷ್ಟು ಜನ ಸೇರ್ಕೊಂಡು ಸೈಮನ್ ಕಾಪಾಡೋದಕ್ಕೆ ಅನ್ಬಿಟ್ಟು ವೆಂಪೈರ್ ಗಳಿರುವಂತಹ ಒಂದು ಅಡ್ಡಕ್ಕೆ ಬರ್ತಾರೆ. ಬಂದ್ಬಿಟ್ಟು ಅಲ್ಲಿ ಸೈಮನ್ ಹುಡುಕ್ತಾ ಇರ್ತಾರೆ. ಹೀಗೆ ಹುಡುಕ್ತಿರ್ಬೇಕಾದ್ರೆ ನೋಡಿದ್ರೆ ವೆಂಪೈರ್ಸ್ ಗಳು ಅವನ್ಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಅವನು ಒಂದು ಚೈನ್ ಇಂದ ಕಟ್ ಹಾಕ್ಬಿಟ್ಟಿರ್ತವೆ ಮಧ್ಯದಲ್ಲಿ. ಇದನ್ನ ನೋಡ್ಬಿಟ್ಟು ಅವನ್ಗೆ ಹೆಲ್ಪ್ ಮಾಡ್ಬೇಕು ಅಂದ್ಬಿಟ್ಟು ಇವರೆಲ್ಲರೂ ಹೋಗಿ ಹಾಗೂ ಈಗ ಮಾಡಿ ಅವನ ಒಂದು ಚೈನ್ ಇಂದ ಬಿಡಿಸ್ಕೊಂಡು ಅವನ್ನ ಸೇಫ್ ಆಗಿ ಕರ್ಕೋತಾರೆ. ಆಗ ನೋಡ್ತಿದ್ದಂಗೆನೆ ವೆಂಪೈರ್ಸ್ ಗಳ ಗುಂಪೆ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರುತ್ತೆ. ಅವ್ರಗಳಿಂದ ಫೈಟ್ ಮಾಡ್ತಾ ಒಂದು ಜಾಗಕ್ಕೆ ಬಂದ್ಬಿಡ್ತಾರೆ. ನೋಡಿದ್ರೆ ಆ ಜಾಗಕ್ಕೆ ಇನ್ನೂ ತುಂಬಾ ವೆಂಪೈರ್ಸ್ ಗಳು ಬರ್ತವೆ. ಹೀಗಾಗಿ ಇವ್ರಗಳ ಜೊತೆ ಫೈಟ್ ಮಾಡಕ್ಕೆ ಇಳಿತಾರೆ. ನೋಡ್ತಿದ್ದಂಗೆನೆ ಅಲ್ಲಿರುವಂತ ಎಲ್ಲಾ ವೆಂಪೈರ್ ಗಳನ್ನು ಕೊಲ್ಲಕ್ಕೆ ಶುರು ಮಾಡ್ತಾರೆ. ಆದ್ರೆ ನೋಡಿದ್ರೆ ಇನ್ನೂ ಜಾಸ್ತಿ ವೆಂಪೈರ್ಸ್ ಗಳು ಬರ್ತಾ ಇರುತ್ತೆ. ಇನ್ನೇನು ಆ ಎಲ್ಲಾ ವೆಂಪೈರ್ಸ್ ಗಳು ಸೇರ್ಕೊಂಡು ಇವ್ರನ್ನ ಮುಗಿಸ್ಬೇಕು ಅನ್ನೋಷ್ಟಲ್ಲಿ ಅದೇ ಜಾಗಕ್ಕೆ ಕೆಲವು ಹುಲ್ಫ್ ಗಳು ಬರ್ತವೆ. ಹುಲ್ಫ್ ಗಳು ಬಂದ್ಬಿಟ್ಟು ಇಲ್ಲಿರಂತ ವೆಂಪೈರ್ ಗಳ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತವೆ. ಹೀಗಾಗಿ ಇವರೆಲ್ಲರೂ ಸೇರ್ಕೊಂಡು ಸೈಮನ್ ನ ಸೇಫ್ ಆಗಿ ಅಲ್ಲಿಂದ ಕರ್ಕೊಂಡು ಹೊಂಟೋಗ್ಬಿಡ್ತಾರೆ. ಸೈಮನ್ ನ ಇನ್ಸ್ಟಿಟ್ಯೂಟ್ ಗೆ ಕರ್ಕೊಂಡ್ ಬಂದ್ಬಿಟ್ಟು ಟ್ರೀಟ್ಮೆಂಟ್ ನ ಮಾಡ್ತಾ ಇರ್ತಾರೆ. ಅವನ್ನ ನೋಡ್ಕೋತಾ ಕ್ಲಾರಿ ಹಾಗೆ ಜೇಸ್ ನ ಡ್ರಾಯಿಂಗ್ ನ ಬಿಡಿಸ್ತಾ ಇರ್ತಾಳೆ. ನಿಜ ಹೇಳ್ಬೇಕು ಅಂದ್ರೆ ಜೇಸ್ ಕಂಡ್ರೆ ಇವಳಿಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿರ್ತಾನೆ ಇದರಿಂದ. ಆವಾಗ ಸೈಮನ್ಗೂ ಕೂಡ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ಹಾಗೆ ಆ ಡ್ರಾಯಿಂಗ್ ಬುಕ್ ನ ಮುಚ್ಚಿಕ್ಬಿಟ್ಟು ಇವನ್ನ ಮಾತಾಡಿಸ್ತಿರ್ಬೇಕಾದ್ರೆ ಅವನ ಒಂದು ಶೋಲ್ಡರ್ ಹತ್ರ ಅಬ್ಸರ್ವ್ ಮಾಡ್ತಾಳೆ ಇವಳು. ಆ ಒಂದು ವೆಂಪೈರ್ ಇವನ್ಗೆ ಕಚ್ಚಿರೋ ಅಂತ ಒಂದು ಅಲ್ಲಿನ ಮಾರ್ಕ್ ಇರುತ್ತೆ. ಇದರಿಂದ ಇದನ್ನ ಇಗ್ನೋರ್ ಮಾಡ್ತಾಳೆ. ಮತ್ತೆ ನೀನು ರೆಸ್ಟ್ ತಗೋ, ಏನು ಆಗೋದಿಲ್ಲ ಅನ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದ್ಬಿಟ್ಟು ಜೇಸ್ ನ ಮೀಟ್ ಮಾಡ್ತಾಳೆ. ಇಲ್ಲಿ ಜೇಸು ಒಂದು ಪಿಯಾನೋನ ನುಡಿಸ್ತಾ ಇರ್ತಾನೆ. ಅದೇ ಜಾಗಕ್ಕೆ ಇವಳು ಬಂದಾಗ ಇವಳಿಗೆ ಒಂದು ಮ್ಯೂಸಿಕ್ ಬಗ್ಗೆ ಹೇಳ್ತಾನೆ. ಇವ್ರ ಹತ್ರ ಒಂದು ಮ್ಯೂಸಿಕ್ ಇರುತ್ತೆ. ಆ ಮ್ಯೂಸಿಕ್ ನ ಪ್ಲೇ ಮಾಡಿದ್ರೆ ಇದು ಡಿಮನ್ಸ್ ಗಳಿಗೆ ಆಗೋದಿಲ್ಲ, ಅದು ರಿಯಾಕ್ಟ್ ಆಗಕ್ಕೆ ಶುರು ಆಗುತ್ತೆ ಅಂತ. ಮತ್ತೆ ಕ್ಲಾರಿನ ಕರ್ಕೊಂಡು ಒಂದು ಪೋರ್ಟಲ್ ನ ತೋರಿಸ್ತಾನೆ. ಈ ಒಂದು ಪೋರ್ಟಲ್ ನ ಯೂಸ್ ಮಾಡಿ ನೀನ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತ. ಅವಳು ಕೂಡ ತನ್ನ ತಾಯಿ ಹತ್ರ ಹೋಗಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅದನ್ನ ಇವನು ತಡಿತಾನೆ. ನೋಡು, ಇದು ನೀನ್ ಅನ್ಕೊಂಡಿರೋಷ್ಟು ಈಸಿ ಅಲ್ಲ. ನಿಮ್ಮ ತಾಯಿನ ಬೇರೆ ಪ್ರಪಂಚದಲ್ಲೇ ಬಚ್ಚಿಟ್ಟಿದ್ರೆ ನೀನು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಬರೋಕೆ ಆಗೋದಿಲ್ಲ. ಹೀಗಾಗಿ ಇದನ್ನು ನೀನು ಮಾಡಬಾರ್ದು ಅನ್ಬಿಟ್ಟು ಹೇಳ್ತಾನೆ. ಈ ಒಂದು ಜರ್ನಿಯಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂದ್ರೆ ಇವ್ರೊಬ್ರಿಗೊಬ್ರು ತುಂಬಾನೇ ಪ್ರೀತಿ ಮಾಡ್ಬಿಟ್ಟಿರ್ತಾರೆ, ತುಂಬಾನೇ ಲವ್ ಆಗ್ಬಿಟ್ಟಿರುತ್ತೆ ಒಬ್ರ ಮೇಲೆ ಒಬ್ರಿಗೆ. ಇಲ್ಲಿ ಸೈಮನ್ಗೆ ಪ್ರಜ್ಞೆ ಬರುತ್ತೆ. ಇದ್ದಾಗ ಕ್ಲಾರಿನ ಒಂದು ಡ್ರಾಯಿಂಗ್ ಬುಕ್ ಅಲ್ಲಿರುತ್ತೆ. ಓಪನ್ ಮಾಡಿದಾಗ ಇದರಲ್ಲಿ ಜೇಸ್ ನ ಒಂದು ಡ್ರಾಯಿಂಗ್ ಇರುತ್ತೆ.
ಇರುತ್ತೆ. ಮತ್ತೆ ತನ್ನ ರೂಮ್ ಇಂದ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಇವರು ರೂಮ್ ನ ಹೊರಗಡೆ ಇಬ್ರು ಕೂಡ ಕಿಸ್ ಮಾಡ್ತಾ ಇರ್ತಾರೆ. ಅದನ್ನ ಇವನು ನೋಡ್ಬಿಡ್ತಾನೆ. ಹೀಗಾಗಿ ಬೇಜಾರಾಗ್ಬಿಡುತ್ತೆ ಇವನ್ಗೆ. ಹೀಗಾಗಿ ಕ್ಲಾರಿ ಒಳಗಡೆ ಬಂದಾಗ ಇವನು ಇರೋ ನಿಜನೆಲ್ಲ ಹೇಳ್ತಾನೆ. ನೋಡು, ಇಷ್ಟು ದಿನ ನಾನು ನಿನ್ನನ್ನೇ ಲವ್ ಮಾಡ್ತಿದ್ದು, ನೀನನ್ನ ಹೇಗಾದ್ರೂ ಮಾಡಿ ಪಡ್ಕೊಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಆದ್ರೆ ನೀನ್ ನೋಡಿದ್ರೆ ಅವನನ್ನ ಲವ್ ಮಾಡ್ತಾ ಇದೀಯ ಅಂತ. ಇವನು ಕ್ಲಾರಿನ ಸುಮಾರು ವರ್ಷಗಳಿಂದ ಲವ್ ಮಾಡ್ತಾ ಇರ್ತಾನೆ, ಬಟ್ ಆದ್ರೆ ಹೇಳ್ಕೊಂಡಿರೋದಿಲ್ಲ. ಇವಾಗ ಕ್ಲಾರಿ ಜೇಸ್ ನ ಲವ್ ಮಾಡ್ತಾ ಇರೋ ವಿಷಯ ಗೊತ್ತಾಗಿ ಇವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು, ಒಳ್ಳೇದಾಗ್ಲಿ ನಿನ್ಗೆ, ಇಬ್ರು ಕೂಡ ಖುಷಿಯಾಗಿ ಇರಿ, ಬಟ್ ಆದ್ರೆ ಒಂದು ನಿಜ ಹೇಳ್ತೀನಿ, ಆ ಜೇಸು ನಿನ್ನ ಕಪ್ಗೋಸ್ಕರ ಮಾತ್ರ ಯೂಸ್ ಮಾಡ್ಕೋತಾ ಇದ್ದಾನೆ, ಅವನನ್ನ ಅತಿಯಾಗಿ ನಂಬಡ ಅನ್ಬಿಟ್ಟು ಏನು ಆ ಒಂದು ಇನ್ಸ್ಟಿಟ್ಯೂಟ್ ನ ಬಿಟ್ಟು ಹೊರಟೋಗ್ಬಿಡ್ತಾನೆ ತನ್ನ ಮನೆಗೆ. ಇವಳು ಕೂಡ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಅವನು ಹೊರಟೇ ಹೋಗ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಕ್ಲಾರಿ ಈ ಶಾಡೋ ಹಂಟರ್ ಗಳ ಸಿಂಬಲ್ ನ ಪದದ ಅರ್ಥ ಏನು ಅಂತ ಎಲ್ಲಾನು ಕೂಡ ನೋಡ್ತಾ ಇರ್ತಾಳೆ. ನೋಡ್ತಿರ್ಬೇಕಾದ್ರೆ ಇವಳು ಕಾಫಿ ಕುಡಿತಿದ್ದಂತ ಒಂದು ಕಪ್ ನ ಒಂದು ಬುಕ್ ಮೇಲೆ ಇಡ್ತಾಳೆ. ಮತ್ತೆ ಅದೇ ಕಾಫಿನ ಎತ್ಕೊಳ್ಳೋಣ ಅಂತ ನೋಡ್ತಾಳೆ. ಅದು ಆ ಬುಕ್ಕು ಒಳಗಡೆ ಹೊರಟೋಗ್ಬಿಟ್ಟಿರುತ್ತೆ. ಅದನ್ನು ಎತ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ, ಆಗ್ತಾ ಇರೋದಿಲ್ಲ. ಆದ್ರೆ ಯಾವಾಗ ಇವಳು ಸ್ಟ್ರೈಟ್ ಆಗಿ ಕೈನ ಹಾಕ್ತಾಳೋ ಆವಾಗ ಒಂದು ಕಪ್ಪು ಸಿಗುತ್ತೆ. ಇದನ್ನ ಹಾರ್ಜ್ ಕೂಡ ನೋಡ್ತಾ ಇರ್ತಾನೆ. ಅವಾಗ ಹಾರ್ಜ್ ಹೇಳ್ತಾನೆ, ನಿಮ್ಮ ತಾಯಿ ನಿನ್ನ ಮೆಮೊರಿನೆಲ್ಲ ಬ್ಲಾಕ್ ಮಾಡ್ತಿದ್ದೆ, ಇದಕ್ಕೋಸ್ಕರ ನಿನ್ನಲ್ಲಿ ಒಂದು ಸೂಪರ್ ಪವರ್ ಇದೆ, ಅದು ನಿನಗೆ ಗೊತ್ತಾಗಬಾರ್ದು ಅಂತಾನೆ ಈ ರೀತಿ ಮಾಡ್ತಿದ್ದಿದ್ದು ಅಂತ. ಇಷ್ಟರ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಇವಳಿಗೆ ಆ ಒಂದು ಮೋರ್ಟಲ್ ಕಪ್ಪು ಎಲ್ಲಿದೆ ಅಂತ. ಇದರಿಂದ ಜೇಸು ಮತ್ತೆ ಹಾಗೆ ಇವರು ಟೀಮ್ ನ ಕರ್ಕೊಂಡು ಒಂದು ಲೇಡಿ ಹತ್ರ ಹೋಗ್ತಾರೆ. ಇವಳು ಬೇರೆ ಯಾರು ಆಗಿರೋದಿಲ್ಲ, ಡಾರ್ತಿ ಆಗಿರ್ತಾಳೆ. ಡಾರ್ತಿ ಹತ್ರ ಹೋಗ್ಬಿಟ್ಟು ನಮ್ ತಾಯಿ ಕೊಟ್ಟಂತ ಟ್ಯಾರೋ ಕಾರ್ಡ್ಸ್ ಇದೆಯಲ್ಲ ಅದನ್ನ ನಾನು ನೋಡ್ಬೋದಾ ಅಂದಾಗ ಅವಳು ಕೂಡ ಸರಿ ಆಯ್ತು ನೋಡ್ಬೋದು, ಬಟ್ ಆದ್ರೆ ಒಳಗಡೆ ಬರೋಕ್ಕಿಂತ ಮುಂಚೆ ಯಾವ್ದೇ ವೆಪನ್ ನ ನೀವು ಒಳಗಡೆ ತರಕ್ ಆಗೋದಿಲ್ಲ, ಯಾಕೆಂದ್ರೆ ಇದು ಪವಿತ್ರ ಜಾಗ ಅನ್ಬಿಟ್ಟು ಜೇಸ್ ತಂದಂತಹ ವೆಪನ್ ಗಳು ಎಲ್ಲಾನು ಕೂಡ ಆಚರಣೆ ಇರಿಸ್ಬಿಟ್ಟು ಇವರಿಬ್ರು ಒಳಗಡೆ ಕರ್ಕೋತಾಳೆ. ಮತ್ತೆ ಇಸಬೆಲ್ ಹಾಗೆ ಆಲೆಕ್ ಇವರು ಕ್ಲಾರಿನ ಮನೆಗೆ ಹೋಗ್ತಾರೆ. ಅಲ್ಲಿ ಏನಾದ್ರೂ ನಮ್ಗೆ ಸಿಗುತ್ತಾ ಅಂತ. ಡಾರ್ತಿಯ ಕೂಡ ಆ ಕಾರ್ಡ್ಸ್ ನೆಲ್ಲ ಕೊಡ್ತಾಳೆ. ಆಗ ಜೇಸು ಅಲ್ಲೇ ಇದ್ದಂತ ಒಂದು ಪಿಯಾನೋ ಹತ್ರ ಆ ಒಂದು ಡೀಮನ್ ಗೆ ಇರಿಟೇಟ್ ಆಗುವಂತ ಒಂದು ಮ್ಯೂಸಿಕ್ ನ ನುಡಿಸ್ತಾ ಇರ್ತಾನೆ. ಆದ್ರೆ ಇದು ಡಾರ್ತಿಯಾಗಿ ಇರಿಟೇಟ್ ಆಗ್ತಾ ಇರುತ್ತೆ. ಮತ್ತೆ ಕ್ಲಾರಿ ಕೈಗೆ ಇಮೋರ್ಟಲ್ ಕಪ್ಪು ಚಿತ್ರ ಇರುವಂತಹ ಟ್ಯಾರೋ ಕಾರ್ಡ್ ಸಿಗುತ್ತೆ. ಇದರಿಂದ ಆ ಒಂದು ಕಾರ್ಡ್ ಒಳಗಡೆಗೆ ಕೈ ಹಾಕ್ಬಿಟ್ಟು ಆ ಒಂದು ಇಮೋರ್ಟಲ್ ಕಪ್ ನ ಎತ್ಕೊಂಡ್ಬಿಡ್ತಾಳೆ. ಅಂದ್ರೆ ಇವ್ರ ತಾಯಿ ಇದನ್ನ ಇದ್ರೊಳಗಡೆನೆ ಬಚ್ಚಿಟ್ಟಿರೋದು. ಇದನ್ನ ನೋಡಿದಂತಹ ಒಂದು ಡಾರ್ತಿಯ ಡೀಮನ್ ಆಗಿ ಬದಲಾಗೋಗ್ಬಿಡ್ತಾಳೆ. ಅಂದ್ರೆ ಇಷ್ಟ ಗಂಟೆ ಇಲ್ಲಿದ್ದು ಡೀಮನ್ ಅಂತ ಅದು ಇವಳ ಹತ್ರ ಕಿತ್ಕೊಳ್ಳಕ್ಕೆ ಬರುತ್ತೆ. ಇದರಿಂದ ಜೇಸ್ ಕೂಡ ಇದ್ರ ಹತ್ರ ಫೈಟ್ ಗೆ ಬೀಳ್ತಾನೆ. ಆದ್ರೆ ಈ ಒಂದು ಡೀಮನ್ ಸರಿಯಾಗಿ ಹೊಡೆದಾಕ್ಬಿಡುತ್ತೆ. ಇಲ್ಲಿ ಕೆಳಗಡೆ ಸೌಂಡ್ ಹಾಕ್ತಾ ಇರೋದನ್ನ ನೋಡ್ಬಿಟ್ಟು ಇಸಬೆಲ್ ಹಾಗೆ ಆಲಿ ಕೂಡ ಕೆಳಗಡೆ ಬರ್ತಾರೆ. ಡಾರ್ತಿಯ ಮೇಲೆ ಜಗಳಕ್ಕೆ ಬೀಳ್ತಾರೆ. ಆದ್ರೆ ಡಾರ್ತಿಯ ಆ ಒಂದು ಕಪ್ ನ ಕಿತ್ಕೊಂಡು ಆಲೆಕ್ ನ ನೆಕ್ ಹತ್ರ ತುಂಬಾನೇ ಇಂಜರ್ಡ್ ಮಾಡ್ಬಿಡ್ತಾಳೆ. ಇಂಜರ್ಡ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಆದ್ರೆ ಅದೇ ಜಾಗಕ್ಕೆ ಸೈಮನ್ ಕೂಡ ಬರ್ತಾನೆ. ಸೈಮನ್ ಇಲ್ಲಿಗೆ ಯಾಕೆ ಬಂದ ಅಂದ್ರೆ ಕ್ಲಾರಿ ಇವ್ರ ಮನೆಗೆ ಹೋಗ್ತಾ ಇರೋದನ್ನ ಸೈಮನ್ ಫ್ರೆಂಡ್ ನೋಡ್ಬಿಟ್ಟು ನಿನ್ ಗರ್ಲ್ ಫ್ರೆಂಡ್ ಇಲ್ಲಿ ಬಂದಿದ್ದಾಳೆ ನೋಡು ಅಂತ ಹೇಳಿರ್ತಾನೆ. ಇದರಿಂದ ಬಂದಿರ್ತಾನೆ. ಸೈಮನ್ ಕೂಡ ಡಾರ್ತಿ ಹತ್ರ ಮಾತಾಡ್ತಿರ್ಬೇಕಂದ್ರೆ ಸೈಡ್ ಅಲ್ಲಿ ಕಿಟಕಿಲ್ ನೋಡ್ತಾನೆ. ಕ್ಲಾರಿ ಇವನ್ಗೆ ಅವಳೊಬ್ಳು ಡೀಮನ್ ಅಂತ ಹೇಳ್ತಾ ಇರ್ತಾಳೆ. ಇದರಿಂದ ಅವಳ ಕೈಯಲ್ಲಿ ಒಂದು ಮೋಟಲ್ ಕಪ್ ಇರೋದನ್ನ ನೋಡ್ಬಿಟ್ಟು ಒಳಗಡೆಗೆ ತೆಳು ಬಿಡ್ತಾನೆ. ಆಗ ಜೇಸ್ ಕೂಡ ತನ್ನ ಕತ್ತಿಯಿಂದ ಆ ಒಂದು ಡೀಮನ್ ಗೆ ಚುಚ್ಚಿ ಅದನ್ನ ಸರ್ವನಾಶ ಮಾಡ್ಬಿಡ್ತಾನೆ. ಕ್ಲಾರಿ ಆ ಒಂದು ಕಪ್ ನ ಮತ್ತೆ ಅದೇ ಒಂದು ಟ್ಯಾರೋ ಕಾರ್ಡ್ ಒಳಗಡೆಗೆ ಹಾಕ್ಬಿಡ್ತಾಳೆ. ಇದನ್ನ ಇವನು ಕೂಡ ನೋಡ್ತಾನೆ. ಈ ಕಡೆ ನೋಡಿದ್ರೆ ಆಲೆಕ್ಗೆ ತುಂಬಾನೇ ಇಂಜರ್ಡ್ ಆಗ್ಬಿಟ್ಟಿರುತ್ತೆ. ಅದನ್ನ ರಿವ್ನಿಂದ ಹೀಲ್ ಮಾಡಕ್ಕೆ ಟ್ರೈ ಮಾಡಿದ್ರು ಕೂಡ ಹೀಲ್ ಆಗ್ತಾ ಇರೋದಿಲ್ಲ. ಹೀಗಾಗಿ ಇನ್ಸ್ಟಿಟ್ಯೂಟ್ ಗೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ನ ಮಾಡ್ತಾ ಇರ್ತಾರೆ, ಆಗ್ತಾ ಇರೋದಿಲ್ಲ. ಹೀಗಾಗಿ ಕ್ಲಾರಿ ಹೋಗ್ಬಿಟ್ಟು ಹರ್ಜ್ ಹತ್ರ ಈ ರೀತಿ ಅವನಿಗೆ ತುಂಬಾ ಇಂಜರ್ಡ್ ಆಗ್ಬಿಟ್ಟಿದೆ, ಎಷ್ಟು ಹೀಲ್ ಮಾಡಕ್ ಟ್ರೈ ಮಾಡಿದ್ರು ಆಗ್ತಾ ಇಲ್ಲ ಅಂತ. ಅದಕ್ಕೆ ಹರ್ಜ್ ಕೂಡ ಅದಕ್ಕೋಸ್ಕರ ಅಂತಾನೆ ನಾನು ಒಬ್ಬನ ಕರೆಸ್ತಾ ಇದ್ದೀನಿ, ಅವನು ಆಲಿಕ್ ನ ಸರಿ ಮಾಡ್ತಾನೆ ಅನ್ಬಿಟ್ಟು ಹೇಳ್ತಾನೆ. ಅವಾಗ ಕ್ಲಾರಿನ ಕೂಡ ಆ ಒಂದು ಮೋಟಲ್ ಕಪ್ ನ ಟ್ಯಾರೋ ಕಾರ್ಡ್ ಇಂದ ಎತ್ಕೊಂಡು ಇವನ್ ಕೈಗೆ ಕೊಡ್ತಾಳೆ. ತಗೊಳ್ಳಿ, ಇದೇ ಆ ಒಂದು ನಿಜವಾದ ಈ ಮೋಟಲ್ ಕಪ್ ಅಂತ. ಇದು ಸಿಕ್ತಿದ್ದಂಗೆನೆ ಇವನ್ಗೆ ತುಂಬಾನೇ ಖುಷಿಯಾಗಿ ಹೋಗ್ಬಿಡುತ್ತೆ. ಆಗ ನೋಡಿದ್ರೆ ಹರ್ಜು ಅದೇ ಒಂದು ಪೋರ್ಟಲ್ ನ ಓಪನ್ ಮಾಡಿ ವ್ಯಾಲೆಂಟೈನ್ ಇಲ್ಲಿಗೆನೆ ಕರೆಸ್ಬಿಡ್ತಾನೆ. ಮತ್ತೆ ಆ ಒಂದು ಇಮೋರ್ಟಲ್ ಕಪ್ ನ ವ್ಯಾಲೆಂಟೈನ್ ಗೆ ಕೊಟ್ಬಿಡ್ತಾನೆ. ಈ ವ್ಯಾಲೆಂಟೈನ್ ಈ ಕಪ್ ನ ತುಂಬಾ ವರ್ಷಗಳಿಂದ ಹುಡುಕ್ತಾ ಇರ್ತಾನೆ. ಇವನೇ ಮೈನ್ ವಿಲ್ಲನ್ ಈ ಮೂವಿಗೆ. ಈಗ ನಿಮ್ಗೆಲ್ಲ ಒಂದು ಡೌಟ್ ಬಂದಿರಬಹುದು, ಈ ಹಡ್ಜಕ್ಕೆ ಈ ರೀತಿಯಾದ ಒಂದು ಕೆಲಸನ ಮಾಡ್ದ ಅಂತ. ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಈ ಹಡ್ಜು ಹಾಗೆ ಈ ವ್ಯಾಲೆಂಟೈನ್ ಇಬ್ರು ಕೂಡ ಫ್ರೆಂಡ್ಸ್ ಗಳು. ಆ ಟೈಮ್ ಅಲ್ಲಿ ಯಾವಾಗ ಈ ವ್ಯಾಲೆಂಟೈನ್ ಡಿಮನ್ಸ್ ಗಳನ್ನ ಕರೆಸ್ಬಿಟ್ಟು ರೂಲ್ ನ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ನ ಮಾಡ್ಕೊಂಡಿರೋ ವಿಷಯ ಇವನಿಗೆ ಗೊತ್ತಾಗುತ್ತೋ, ಇವನ್ ಜೊತೆ ಇದ್ರೆ ನನ್ಗೂ ಕೂಡ ಏನಾದ್ರು ತೊಂದರೆ ಆಗುತ್ತೆ ಅನ್ಬಿಟ್ಟು ಇವನು ಕ್ಲೇವ್ ಕಡೆಗೆ ಸೇರ್ಕೊಂಡ್ಬಿಡ್ತಾನೆ. ಕ್ಲೇವ್ ಗೆ ಎಲ್ಲ ನಿಜಾನು ಹೇಳ್ಬಿಡ್ತಾನೆ. ಆದ್ರೆ ಕ್ಲೇವ್ ಇವನ್ ಮಾತನ್ನ ನಂಬೋದಿಲ್ಲ. ಇದರಿಂದ ಈ ಹಡ್ಜ್ ಕೂಡ ಆ ಇಮೋರ್ಟಲ್ ಕಪ್ ನ ಕದಿಯೋದಕ್ಕೆ ಸಹಾಯ ಮಾಡಿದ್ದ ಈ ಕ್ಲೇವ್ ಜಾಗದಿಂದ ಅನ್ಬಿಟ್ಟು ಕ್ಲೇವ್ ನ ಒಂದು ಸರ್ಕಾರ ಇವನ್ಗೆ ಒಂದು ಶಾಪನ ಕೊಡುತ್ತೆ. ಇವನು ಇನ್ಸ್ಟಿಟ್ಯೂಟ್ ನ ಬಿಟ್ಬಿಟ್ಟು ಹೊರಗಡೆ ಎಲ್ಲೂ ಹೋಗ್ಬಾರ್ದು, ಹೊರಗಡೆ ಹೋದ್ರೆ ಸತ್ತೋಗ್ಬಿಡ್ತಾನೆ ಅಂತ. ಆ ಒಂದು ಶಾಪದಿಂದನೇ ಇವನು ಇನ್ಸ್ಟಿಟ್ಯೂಟ್ ಅಲ್ಲಿ ಇರ್ತಾನೆ. ಇವನು ಹೊರಗಡೆ ಹೋಗೋದಕ್ಕೆ
ಕೊಡೋದಕ್ಕೆ ಆಗ್ತಾ ಇರೋದಿಲ್ಲ. ಆದ್ರೆ ಒಂದು ದಿನ ವ್ಯಾಲೆಂಟೈನ್ ಇವನ ಹತ್ರ ಬಂದ್ಬಿಟ್ಟು ಆ ಇಮೋಟಲ್ ಕಪ್ ನ ಹುಡುಕ್ಬಿಟ್ಟು ನನಗೆ ಕೊಡು, ನಿನ್ನ ಈ ಕರ್ಸ್ ನಾನು ಬ್ರೇಕ್ ಮಾಡ್ತೀನಿ, ನಿನ್ನ ಈ ಶಾಪದಿಂದ ಮುಕ್ತಿ ಮಾಡ್ತೀನಿ ಅಂತ ಒಂದು ಡೀಲಿಂಗ್ ನಡೆದಿರುತ್ತೆ ಇವರಿಬ್ರು ಮಧ್ಯಾಹ್ನ, ಯಾರಿಗೂ ಗೊತ್ತಾಗದೇ ಇರೋ ರೀತಿ. ಅದೇ ರೀತಿ ಈ ಕಪ್ ನ ಇವ್ಗೆ ಕೊಟ್ಬಿಡ್ತಾನೆ. ಹೀಗಾಗಿ ಇದನ್ನೆಲ್ಲ ಮಾಡಿರ್ತಾನೆ. ಈ ಕಡೆ ವ್ಯಾಲೆಂಟೈನ್ ಕೂಡ ಏನ್ ಮಾಡ್ತಾನೆ ಅಂದ್ರೆ ಆ ಕಪ್ಗೆ ತನ್ನ ಒಂದು ಬ್ಲಡ್ ನ ಹಾಕ್ಬಿಟ್ಟು ಕ್ಲಾರಿಗೆ ಕೊಡ್ಸೋಕೆ ರೆಡಿ ಆಗಿರ್ತಾನೆ. ತನ್ನ ಒಂದು ಬ್ಲಡ್ ಲೈನ್ ಕ್ಲಿಯರ್ ಮಾಡೋಣ ಅಂತ. ಅವಳು ಕುಡಿಯೋದಕ್ಕೆ ಒಪ್ಕೋತಾ ಇರೋದಿಲ್ಲ. ಅವಾಗ ಇವನು ಒಂದು ನಿಜಾನ ಹೇಳ್ತಾನೆ, ಈ ಕ್ಲಾರಿ ಬೇರೆ ಯಾರು ಅಲ್ಲ, ಈ ವ್ಯಾಲೆಂಟೈನ್ ಮಗಳು ಅಂತ. ಇದರಿಂದ ಇವನ ಒಂದು ಬ್ಲಡ್ ನ ಇವಳಿಗೆ ಕೊಡಿಸ್ಬಿಟ್ಟು ಇವಳನ್ನು ಕೂಡ ಒಂದು ಮಾರ್ಗನ್ ಸ್ಟೈನ್ ಆಗಿ ಬದಲಾಯಿಸೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ಅವಳು ಕೂಡ ಒಂದು ಪ್ಲಾನ್ ಉಪಯೋಗಿಸ್ತಾಳೆ. ಆ ಒಂದು ಬ್ಲಡ್ ನ ಕುಡಿಯೋದಕ್ಕೆ ಅನ್ಬಿಟ್ಟು ಒಂದು ಕಪ್ ನ ಈಸ್ಕೊಂಡು ಮತ್ತೆ ಅದೇ ಒಂದು ಟ್ಯಾರೋ ಕಾರ್ಡ್ ಒಳಗಡೆಗೆ ಅದನ್ನ ಹಾಕ್ಬಿಟ್ಟು ಅಲ್ಲೇ ಇದ್ದಂತ ಒಂದು ಪೋರ್ಟಲ್ ಒಳಗಡೆಗೆ ಜಂಪ್ ಹೊಡೆದು ಬಿಡ್ತಾಳೆ ತನ್ನ ತಾಯಿ ಹತ್ರ ಹೋಗ್ಬೇಕು ಅಂತ. ಆದ್ರೆ ನೋಡಿದ್ರೆ ಇವಳು ಅವ್ರ ತಾಯಿ ಹತ್ರ ಹೋಗೋದಿಲ್ಲ, ಒಂದು ಜಾಗಕ್ಕೆ ಬಂದು ಬಿದ್ದೋಗ್ಬಿಡ್ತಾಳೆ. ಆದ್ರೆ ನೋಡಿದ್ರೆ ಇವಳು ಮುಂದೆ ಒಂದು ಚಿಕ್ಕ ಪಾಪು ಇರುತ್ತೆ. ನೋಡಿದ್ರೆ ಅದು ಕೂಡ ಒಂದು ಡೀಮನ್ನೇ. ಇವಳ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಾಗ ಅಲ್ಲಿಗೆ ಒಂದು ಉಲ್ಫ್ ಬಂದ್ಬಿಟ್ಟು ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ನಾಶ ಮಾಡ್ಬಿಡುತ್ತೆ. ಆದ್ರೆ ಅದು ಬೇರೆ ಯಾರು ಅಲ್ಲ, ಅದು ಲ್ಯೂಕ್ ಆಗಿರ್ತಾನೆ. ಹೀಗಾಗಿ ಲ್ಯೂಕ್ ಇವಳನ್ನ ಕರ್ಕೊಂಡು ತನ್ನ ಒಂದು ಸ್ಟೋರ್ಗೆ ಹೋಗ್ತಾನೆ. ಇವಳು ಕೂಡ ಕೇಳ್ತಾಳೆ, ನಾನು ಆ ಪೋರ್ಟಲ್ ಇಂದ ನನ್ನ ತಾಯಿನ ನೆನ್ಸ್ಕೊಂಡು ಜಂಪ್ ಹೊಡ್ತಿದ್ದು, ನಾನೇಗೆ ಇಲ್ಲಿಗೆ ಬಂದೆ ಅಂತ. ಅದಕ್ಕೆ ಲ್ಯೂಕ್ ಕಡನು, ನೀನು ನಿನ್ನ ತಾಯಿ ಜೊತೆಗೆ ನನ್ನನ್ನು ಕೂಡ ನೆನ್ಸ್ಕೊಂಡಿದ್ಯಾ, ಹಾಗಾಗಿ ನೀನ್ ಇಲ್ಲಿಗೆ ಬಂದೆ ಅಂತ. ಮತ್ತೆ ಇವಳು ಲ್ಯೂಕ್ ನ ಕೇಳ್ತಾಳೆ, ನಿನ್ಗೆ ನಮ್ಮ ಮೇಲೆ ಪ್ರೀತಿನೇ ಇರ್ಲಿಲ್ವಲ್ಲ, ನಮ್ಮನ್ನ ಪ್ರೀತಿ ಮಾಡೋ ತರ ಆಕ್ಟಿಂಗ್ ಮಾಡ್ತಿದ್ದೆ ಆ ಕಪ್ಗೋಸ್ಕರ ಅಂತ ಕೇಳ್ತಾಳೆ. ಬಟ್ ಆದ್ರೆ ಅದೆಲ್ಲ ಸುಳ್ಳಾಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಇವ್ನ್ ಸಿಗಾಕೊಂಡಾಗ ಇವ್ರು ನನಗೆ ಇಷ್ಟ ಇಲ್ಲ ಅಂತ ಹೇಳಿರ್ತಾನಲ್ಲ, ಅದೆಲ್ಲ ತಾನು ಬಚಾವ್ ಆಗೋದಕ್ಕೋಸ್ಕರ ಹೇಳಿರ್ತಾನಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ಲ್ಯೂಕ್ಗೆ ಕ್ಲಾರಿ ಕಡೆ ತುಂಬಾನೇ ಇಷ್ಟ. ಅವಳನ್ನ ಚಿಕ್ಕ ವಯಸ್ಸಿಂದ ಇವನೇ ನೋಡ್ಕೊಂಡಿರ್ತಾನೆ. ಈ ಕಡೆ ಹಡ್ಜು ವ್ಯಾಲೆಂಟೈನ್ ಹತ್ರ ನಾನು ನೀನು ಹೇಳಿದ ಕೆಲಸ ಮಾಡಿದ್ದೀನಿ, ನನ್ನ ಶಾಪದಿಂದ ಮುಕ್ತವನ್ನಾಗಿ ಮಾಡು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ವ್ಯಾಲೆಂಟೈನ್ ಕೂಡ ನನ್ಗಿನ್ನು ಆ ಒಂದು ಕಪ್ಪು ಸಿಕ್ಕಿಲ್ಲ, ಸಿಕ್ಕಿದ ಮೇಲೆ ನಾನು ಇದನ್ನ ಮಾಡ್ತೇನೆ ಅಂತ. ಆದ್ರೆ ಇವನು ಜಗಳಕ್ಕೆ ಬೀಳ್ತಾನೆ. ನಮ್ಮಿಬ್ಬರ ಮಧ್ಯೆ ಡೀಲ್ ಏನಿದ್ದು ಹೇಳು, ನಾನು ಆ ಕಪ್ನ ಕೊಡ್ತೀನಿ, ನೀನ್ ನನಗೆ ಶಾಪದಿಂದ ಮುಕ್ತನಾಗಿ ಮಾಡ್ತೀಯ ಅಂತ. ನಾನು ಆ ಕಪ್ನ ಕೊಟ್ಟೆ, ನೀನು ಯಾವನ್ನು ಮತ್ತೆ ವಾಪಸ್ ಆ ಹುಡುಗಿ ಕೈಗೆ ಕೊಡು ಅಂತ ಹೇಳಿದ್ದು ಕಪ್ನ ಅನ್ಬಿಟ್ಟು ಇವರಿಬ್ರು ಮತ್ತೆ ಹಾಗೆ ಒಂದು ಆರ್ಗ್ಯುಮೆಂಟ್ ನಡೀತಾ ಇರುತ್ತೆ. ವ್ಯಾಲೆಂಟೈನ್ ಕೂಡ ಕಪ್ಪು ಸಿಗೋವರೆಗೂ ನಿನ್ನ ಕರ್ಸ್ನ ಬ್ರೇಕ್ ಮಾಡಲ್ಲ ಅಂತ ಮಗು ಕೂಡ ಹೇಳ್ಬಿಡ್ತಾನೆ. ಮತ್ತೆ ಇನ್ಸ್ಟಿಟ್ಯೂಟ್ ಅಲ್ಲಿ ಇರುವಂತ ವಸ್ತುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಒಂದು ಸಿಂಬಲ್ ನ ಮಾಡ್ತಾ ಇರ್ತಾನೆ. ಅಂದ್ರೆ ಇವನೊಂದು ಡೀಮನ್ ನ ಕರ್ಸ ಅಂತ ಒಂದು ವಿದ್ಯೆನ ಕಲ್ತ್ಕೊಂಡಿರ್ತಾನಲ್ಲ, ಇಲ್ಲಿ ಪ್ರಯೋಗ ಮಾಡ್ತಾ ಇರ್ತಾನೆ. ಅವಾಗ ಹಡ್ಜ್ ಹೇಳ್ತಾನೆ, ಮತ್ತೆ ಆ ಕ್ಲಾರಿ ಇಲ್ಲಿಗೆ ವಾಪಸ್ ಬಂದೇ ಬರ್ತಾಳೆ, ಯಾಕೆಂದ್ರೆ ಅವಳು ಇಷ್ಟಪಡೋ ಅಂತ ಒಬ್ಬ ವ್ಯಕ್ತಿ ಇಲ್ಲಿ ಇದ್ದಾನೆ. ಮತ್ತೆ ನಿನ್ಗೆ ಮತ್ತೆ ಆ ಕಪ್ಪು ಸಿಗ್ಬೇಕು ಅಂದ್ರೆ ನೀನು ಒಂದು ಸುಳ್ಳ ಹೇಳಬೇಕು ಅಂತ. ಹೀಗಾಗಿ ಇವನು ಕೂಡ ಒಪ್ಕೊಂಡ್ಬಿಡ್ತಾನೆ ಒಂದು ಸುಳ್ಳ ಹೇಳೋದಕ್ಕೆ. ಇಲ್ಲಿ ಕ್ಲಾರಿ ಲ್ಯೂಕ್ ಹತ್ರ ವ್ಯಾಲೆಂಟೈನ್ ನನ್ನ ನಿಜವಾದ ತಂದೆನಾ, ಸತ್ಯ ಏನು ಎಲ್ಲಾನು ಕೂಡ ನನಗೆ ಹೇಳು ಅಂದಾಗ ಲ್ಯೂಕ್ ಕೂಡ ಪ್ರತಿಯೊಂದನ್ನು ಹೇಳೋಕೆ ಶುರು ಮಾಡ್ತಾನೆ. ಯಾವಾಗ ವ್ಯಾಲೆಂಟೈನ್ ಮಾಡ್ತಿದ್ದಂತ ಒಂದು ಕೆಲಸ ಕ್ಲೇಮ್ಗೆ ಗೊತ್ತಾಗುತ್ತೋ ಅವಾಗ ವ್ಯಾಲೆಂಟೈನ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಇವ್ರುಗಳು ಬಂದ್ಬಿಟ್ಟು ನನ್ನನ್ನ ಸಾಯಿಸ್ತಾರೆ ಅಂತ ಎಲ್ಲರನ್ನು ನಂಬಿಸೋದಕ್ಕೋಸ್ಕರ ಮತ್ತೆ ಹಾಗೆ ತುಂಬಾ ಕೋಪದಿಂದ ತನ್ನ ಮನೆಗೆ ತಾನೇ ಬೆಂಕಿ ಇಟ್ಕೊಂಡ್ಬಿಡ್ತಾನೆ. ಮತ್ತೆ ಆ ಜಾಗದಲ್ಲಿ ಬೇರೆ ಒಂದು ಡೆಡ್ ಬಾಡಿನ ಅಲ್ಲಿ ಇಟ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಆದ್ರೆ ಇವ್ನು ಎಷ್ಟು ಕೋಪತಾನೆ ಇರ್ತಾನೆ ಅಂದ್ರೆ ಆ ಒಂದು ಎಸ್ಕೇಪ್ ಆಗೋ ಟೈಮ್ ಅಲ್ಲಿ ಇವನ್ಗೆ ಒಬ್ಬ ಮಗ ಇರ್ತಾನೆ, ಅವನ ಕರ್ಕೊಂಡು ಹೋಗೋದನ್ನ ಇವ್ನು ಮರ್ತೋಗ್ಬಿಡ್ತಾನೆ. ಹೀಗಾಗಿ ಆ ಮಗುನು ಕೂಡ ಬೆಂಕಿಲಿ ಸುಟ್ಟು ಹೊಂಟೋಗ್ಬಿಡುತ್ತೆ. ಅಂದ್ರೆ ವ್ಯಾಲೆಂಟೈನು ಕ್ಲೇಮ್ ನ ಸರ್ಕಾರಕ್ಕೆ ನಂಬಿಸ್ಬಿಟ್ಟಿರ್ತಾನೆ, ವ್ಯಾಲೆಂಟೈನು ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಇಲ್ಲಿ ಕ್ಲಾರಿಗೂ ಕೂಡ ಗೊತ್ತಾಗುತ್ತೆ, ನನಗೆ ಒಬ್ಬ ತಮ್ಮ ಇದ್ದ, ಅವನು ಸತ್ತು ಹೋಗ್ಬಿಟ್ಟಿದ್ದಾನೆ ಅಂತ. ಇಲ್ಲಿ ಜೇಸು ಇನ್ಸ್ಟಿಟ್ಯೂಟ್ ಹಾಲ್ಗೆ ಬಂದಾಗ ಅಲ್ಲಿ ಡಿಮನ್ನ ಕರ್ಸೋಂತ ಸಿಂಬಲ್ ಆಗಿರುತ್ತೆ. ಅದನ್ನ ಓಪನ್ ಮಾಡೋಕೆ ಅಂತ ಹೋದಾಗ ಅದನ್ನ ಓಪನ್ ಮಾಡ್ಬೇಡ ಜಾನಥನ್ ಅಂತ ವ್ಯಾಲೆಂಟೈನ್ ಹೇಳ್ತಾನೆ. ಇದ್ರಿಂದ ಇವನ್ಗೆ ಶಾಕ್ ಆಗುತ್ತೆ, ಯಾಕೆಂದ್ರೆ ಇವನು ನಿಜವಾದ ಹೆಸರು ಜಾನಥನ್ ಅಂತ ಇವನ್ಗೆ ಹೆಂಗೆ ಗೊತ್ತು ಅಂತ ಕೇಳಿದಾಗ, ಯಾಕೆಂದ್ರೆ ನಾನೇ ನಿನ್ನ ನಿಜವಾದ ತಂದೆ ಅಂತ. ಆದ್ರೆ ಇದನ್ನ ಇವನು ನಂಬೋದಿಲ್ಲ. ನೀನು ನಂಬಲೇಬೇಕು, ಯಾಕೆಂದ್ರೆ ಕ್ಲಾರಿನ ಮೈಂಡ್ ಬ್ಲಾಕ್ ಮಾಡ್ದ ಹಾಗೆ ನಿನ್ನ ಒಂದು ಮೆಮೊರಿನ ಕೂಡ ಬ್ಲಾಕ್ ಮಾಡಿದ್ದಾರೆ. ಬೇಕಾದ್ರೆ ನಾನು ಅದನ್ನ ಪ್ರೂವ್ ಮಾಡ್ತೇನೆ ಅನ್ಬಿಟ್ಟು ಇವನ್ಗೆ ತೋರಿಸ್ತಾನೆ. ಚಿಕ್ಕ ವಯಸ್ಸಲ್ಲಿ ಹೇಗೆಲ್ಲ ಇವನ್ ಜೊತೆ ಆಟ ಆಡ್ತಿದ್ದ ಇವನು ಅನ್ಬಿಟ್ಟು. ಆದ್ರೆ ಇದು ಇವನ್ಗೆ ನಂಬೋಕೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಬಟ್ ಆದ್ರೆ ಇವನ್ಗೆ ಮಾತೆಲ್ಲ ಮರಳು ಮಾಡ್ತಾ ಇವನ ನಂಬಿಸೇ ಬಿಡ್ತಾನೆ, ಇವನೇ ನನ್ನ ಮಗ ಅಂತ. ಮತ್ತೆ ಈ ಕಡೆ ಹಡ್ಜು ಹೋಗ್ಬಿಟ್ಟು ಡಿಮನ್ಸ್ಗಳು ಈ ಇನ್ಸ್ಟಿಟ್ಯೂಟ್ಗೆ ಬರೋದಕ್ಕೆ ದಾರಿನ ಮಾಡ್ಕೊಡ್ತಾ ಇರ್ತಾನೆ. ಅದೇ ರೀತಿ ಡಿಮನ್ಸ್ ಗಳೆಲ್ಲ ಈ ಒಂದು ಇನ್ಸ್ಟಿಟ್ಯೂಟ್ ಒಳಗಡೆಗೆ ಬರ್ತಾ ಇರುತ್ತೆ. ಇಲ್ಲಿ ಆಲೆಕ್ ನ ಕಾಪಾಡೋದಕ್ಕೆ ಮಾರ್ಗನ್ಸನ್ ಬರ್ತಾನೆ. ಇದರಿಂದ ಅವನಿಗೆ ಕೆಲವು ಇಂಗ್ರೀಡಿಯೆಂಟ್ಸ್ ಬೇಕಾಗಿರುತ್ತೆ, ಅದನ್ನ ತಗೊಂಬನ್ನಿ ಅನ್ಬಿಟ್ಟು ಈ ಒಂದು ಇನ್ಸ್ಟಿಟ್ಯೂಟ್ ನ ಬೇಸ್ಮೆಂಟ್ ಗೆ ಹೋಗಕ್ಕೆ ಹೇಳ್ತಾರೆ. ಇದರಿಂದ ಇವರು ಕೂಡ ಇಂಗ್ರೀಡಿಯೆಂಟ್ಸ್ ನ ತಗೋತಿರ್ಬೇಕಾದ್ರೆ ಅದೇ ಒಂದು ಬೇಸ್ಮೆಂಟ್ ನ ಕೆಳಗಡೆ ಕ್ಲಾರಿನ ತಾಯಿ ಇರ್ತಾಳೆ. ಇದರಿಂದ ಈ ವಿಷಯನ ಕ್ಲಾರಿಗೆ ತಿಳಿಸ್ತಾರೆ, ನಿಮ್ಮ ತಾಯಿ ಇನ್ಸ್ಟಿಟ್ಯೂಟ್ ಅಲ್ಲೇ ಇದ್ದಾರೆ ಅಂತ. ಇದರಿಂದ ಲ್ಯೂಕ್ ತನ್ನ ಎಲ್ಲಾ ವೇರ್ವುಲ್ಫ್ ಗಳನ್ನ ಫ್ರೆಂಡ್ಸ್ ಗಳನ್ನೆಲ್ಲ ಹಾಕೊಂಡು ಈ ಜಾಗಕ್ಕೆ ಬರಕ್ಕೆ ಶುರು ಮಾಡ್ತಾನೆ. ಕ್ಲಾರಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಲ್ಯೂಕ್ ಒಬ್ಬ ವೇರ್ವುಲ್ಫ್ ಅಂತ ಅವನೇ ಹೇಳಿರ್ತಾನೆ. ಇಸಬೆಲ್ ಸೈಮನ್
ಸೈಮನ್ಗೆ ಜಾಸೆಲಿನ ನೋಡ್ಕೊಳ್ಳೋದಕ್ಕೆ ಅನ್ಬಿಟ್ಟು ಅವಳು ಇಂಗ್ರೀಡಿಯೆಂಟ್ಸ್ ಕೊಡೋದಕ್ಕೆ ಹೋಗ್ಬಿಡ್ತಾಳೆ. ಸೈಮನ್ ಕೂಡ ನೋಡ್ಕೋತಾ ಇರ್ತಾನೆ. ಆದ್ರೆ ಅದೇ ಜಾಗಕ್ಕೆ ಪ್ಯಾಂಗ್ ಬಾರ್ನ್ ಹಾಗೆ ಬ್ಲಾಕ್ ವ್ಯಾಲಿ ಇಬ್ರು ಕೂಡ ಬರ್ತಾ ಇರ್ತಾರೆ. ಹೀಗಾಗಿ ಅವರಿಂದ ಬಚ್ಚಿಕೊಂಡ್ಬಿಡ್ತಾನೆ ಇವನು. ಈಸಬೆಲ್ಲು ಇಂಗ್ರೀಡಿಯೆಂಟ್ಸ್ ನ ಕೊಟ್ಬಿಟ್ಟು ಮತ್ತೆ ಬೇಸ್ಮೆಂಟ್ ಗೆ ಬಂದು ನೋಡಿದ್ರೆ ಅಲ್ಲಿ ಜೋಸೆಲಿನ್ ಇರೋದಿಲ್ಲ. ಆ ಎರಡು ವ್ಯಕ್ತಿಗಳು ತಗೊಂಡೋಗ್ಬಿಟ್ಟಿರ್ತಾರೆ. ಮತ್ತೆ ನೋಡಿದ್ರೆ ಆ ಜಾಗಕ್ಕೆ ಡಿಮನ್ಸ್ ಗಳೆಲ್ಲ ಬರ್ತಾ ಇರ್ತಾರೆ. ಇದರಿಂದ ಅವುಗಳ ಹತ್ರ ಹೊಡೆದಾಡ್ತಾ ಅದರಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಮುಂದೆ ಹೋಗ್ತಿರ್ಬೇಕಾದ್ರೆ ಕ್ಲಾರಿ ಹಾಗೆ ಲಿವ್ಕು ಇಬ್ರು ಕೂಡ ಸಿಗ್ತಾರೆ. ಈ ಒಂದು ಇನ್ಸ್ಟಿಟ್ಯೂಟ್ ಒಳಗಡೆ ತುಂಬಾನೇ ಡಿಮನ್ಸ್ ಗಳು ಎಂಟರ್ ಆಗ್ತಾ ಇದಾವೆ. ಯಾರು ನಮ್ ಕಡೆಯವರೇ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ. ಆಗ ನೋಡ್ತಿದ್ದಂಗೆನೆ ಇನ್ನೂ ತುಂಬಾನೇ ಡಿಮನ್ಸ್ ಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಹೀಗಾಗಿ ಇವರೆಲ್ಲ ಒಂದು ರೂಮ್ ಗೆ ಹೋಗ್ಬಿಟ್ಟು ಡೋರ್ ನ ಕ್ಲೋಸ್ ಮಾಡಿರ್ತಾರೆ. ಆದ್ರೂ ಕೂಡ ಬಿಡ್ತಾ ಇರೋದಿಲ್ಲ. ಅವುಗಳು ಅದನ್ನ ಹೊಡೆದಾಕ್ಬಿಟ್ಟು ಒಳಗಡೆ ಬರೋಕೆ ಟ್ರೈ ಮಾಡ್ತಾ ಇರ್ತವೆ. ಇದನ್ನೆಲ್ಲ ನೋಡ್ತಿದ್ದಂತ ಕ್ಲಾರಿ ಇದ್ದಕ್ಕಿದ್ದಂಗೆನೆ ಒಂದು ರಿಮ್ ಸ್ಟಿಕ್ ನ ತಗೊಂಡು ತನ್ನ ಕೈ ಮೇಲೆ ಒಂದು ವಿಚಿತ್ರವಾಗಿರೋ ಟ್ಯಾಟೂನ ಬಿಡಿಸ್ತಾಳೆ. ಬಿಡಿಸ್ಬಿಟ್ಟು ಆ ಅಟ್ಯಾಕ್ ಮಾಡಕ್ಕೆ ಬರ್ತಿರೋ ಅಂತಹ ಡಿಮನ್ಸ್ ಗಳ ವಿರುದ್ಧ ಆ ಒಂದು ಮ್ಯಾಜಿಕ್ ನ ಯೂಸ್ ಮಾಡ್ತಾಳೆ. ನೋಡಿದ್ರೆ ಆ ಎಲ್ಲ ಡಿಮನ್ಸ್ ಗಳು ಕೆಲವು ನಿಮಿಷಗಳ ಕಾಲ ಫ್ರೀಸ್ ಆಗಿ ಹೋಗ್ಬಿಡುತ್ತೆ. ಈ ರೀತಿಯಾದ ಒಂದು ಪವರ್ ಇದೆ ಅಂತ ಇವಳಿಗೆ ಗೊತ್ತಿರೋದಿಲ್ಲ. ಮತ್ತೆ ಹಾಗೆ ಆ ಜಾಗದಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಮತ್ತೆ ವೇರುಲ್ಫ್ ಗಳು ಅವುಗಳ ಜೊತೆಗೆ ಜಗಳ ಆಡೋಕೆ ಇಳಿದ್ ಬಿಡ್ತವೆ. ಮತ್ತೆ ಇವರು ಮೇಲ್ಗಡೆ ಬಂದ್ಬಿಡ್ತಾರೆ. ಇಸಬೆಲ್ ಹಾಗೆ ಸೈಮನ್ ಈ ಡಿಮನ್ ಗಳು ಯಾವ ಜಾಗದಿಂದ ಬರ್ತೈತೋ ಆ ಪೋರ್ಟಲ್ ನ ಕ್ಲೋಸ್ ಮಾಡೋದಕ್ಕೆ ಅನ್ಬಿಟ್ಟು ಹೋಗ್ತಾರೆ. ಕ್ಲಾರಿ ವ್ಯಾಲೆಂಟೈನ್ ಇಂದ ತನ್ನ ತಾಯಿನ ಕಾಪಾಡೋದಕ್ಕೆ ಅಂತ ಹೋಗ್ತಾಳೆ. ಅದ್ರ ಮಧ್ಯಕ್ಕೆ ಜೇಸ್ ಬಂದ್ಬಿಡ್ತಾನೆ. ಅವಾಗ ಇವರಿಬ್ರು ನೋಡಿ ವ್ಯಾಲೆಂಟೈನು ಕೊನೆಗೂ ನನ್ನ ಇಬ್ರು ಮಕ್ಕಳು ಸಿಕ್ಕೋದ್ರು ಅಂತ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾನೆ. ಅವಾಗ ಕ್ಲಾರಿನು ಕೂಡ ಜೇಸ್ ಹತ್ರ ಹೇಳ್ತಾಳೆ, ಇವನು ಮಾತನ್ನ ನೀನು ನಂಬಡ, ನನ್ನ ತಮ್ಮ ಇವನಿಟ್ಟಿರುವಂತ ಒಂದು ಬೆಂಕಿ ಅನಾಹುತದಲ್ಲೇ ಸತ್ತೋಗ್ಬಿಟ್ಟ ಅಂತ. ಅವಾಗ ವ್ಯಾಲೆಂಟೈನ್ ಕೂಡ ಹೇಳ್ತಾನೆ, ನಾನು ಸತ್ತೋಗಿದ್ದೀನಿ ಅಂತ ನಂಬಿಸೋದಕ್ಕೋಸ್ಕರ ತನ್ನ ಮನೆಗೆ ನಾನೇ ಬೆಂಕಿ ಇಟ್ಕೊಂಡಾಗ ನಾನು ಜಾನತನ್ನು ಕೂಡ ನನ್ನ ಜೊತೆಗೆ ಕರ್ಕೊಂಡು ಹೋದೆ. ನಾನ್ ಹೇಂತಕ್ಕೆ ನನ್ನ ಮಗುನೇ ನಾನೇ ಸಾಯಿಸ್ತೀನಿ. ಆ ಒಂದು ಬೆಂಕಿ ಅನಾಹುತದಲ್ಲಿ ಸತ್ತಂತಹ ಒಂದು ಮಗು ಬಂದ್ಬಿಟ್ಟು ಉಲ್ಫ್ ನ ಒಂದು ಮಗು. ಜಾನತನ್ ಇನ್ನು ಸತ್ತೆ ಎಲ್ಲ ಬದುಕೆ ಇದ್ದಾನೆ, ನಿನ್ನ ಕಣ್ಮುಂದೆನೆ ಇದಾನೆ ನೋಡು ಅಂತ. ಅಂದ್ರೆ ಇವರಿಬ್ರು ಅಣ್ಣ ತಂಗಿದಿರು. ಆದ್ರೆ ಈ ವಿಷಯ ಇವ್ರಿಗೇನೆ ಗೊತ್ತಿಲ್ಲದಲ್ಲ ಇಬ್ರು ಕೂಡ ಲವರ್ಸ್ ಆಗ್ಬಿಟ್ಟಿರ್ತಾರೆ. ಇದರಿಂದ ಕ್ಲಾರಿಗೆ ತುಂಬಾ ಹಿಂಸೆ ಕೊಡ್ತಾ ಇರ್ತಾನೆ, ಒಂದು ಕಪ್ ನ ಹೊರಗಡೆ ತೆಗಿಂತ. ಆದ್ರೆ ಇದು ಜೇಸ್ಗೆ ಇಷ್ಟ ಇರೋದಿಲ್ಲ. ಹೀಗಾಗಿ ಅವನ ಜೊತೆ ಫೈಟ್ ಗೆ ಬಿದ್ಬಿಡ್ತಾನೆ. ಹೀಗಾಗಿ ಇವರಿಬ್ರು ಮಧ್ಯೆ ಒಂದು ದೊಡ್ಡ ಜಗಳನೆ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಇಲ್ಲಿ ಮೇಲ್ಗಡೆ ಇಸಬೆಲ್ ಹಾಗೆ ಸೈಮನ್ನು ಇಲ್ಲಿ ಒಳಗಡೆ ಬರ್ತಾ ಇರುವಂತ ಡಿಮನ್ ಗಳು ಎಲ್ಲವನ್ನೂ ಕೂಡ ತಡೆಯೋಕೆ ಟ್ರೈ ಮಾಡ್ತಾ ಇರ್ತಾರೆ. ಅವುಗಳು ಫಸ್ಟ್ ಕಾಗೆ ಫಾರ್ಮ್ ಮೂಲಕ ಡಿಮನ್ ಆಗಿ ಬದಲಾಗ್ತಾ ಇರ್ತವೆ. ಇದರಿಂದ ಅದನ್ನ ತಡಿತಾ ಇರ್ತಾರೆ. ಜೇಸ್ ಮತ್ತೆ ವ್ಯಾಲೆಂಟೈನ್ ಇಬ್ರು ಕೂಡ ಜಗಳ ಆಡ್ತಾ ಇರ್ತಾರಲ್ಲ, ಈ ಒಂದು ಜಗಳದಲ್ಲಿ ಜೇಸ್ ಕೂಡ ಈ ವ್ಯಾಲೆಂಟೈನ್ ಕ್ರಿಯೇಟ್ ಮಾಡಿರುವಂತಹ ಡಿಮನ್ ಸಿಂಬಲ್ ನ ಎಲ್ಲಾನು ಕೂಡ ಕಿತ್ತಾಕ್ತಾ ಇರ್ತಾನೆ. ಇದರಿಂದ ಡಿಮನ್ಸ್ ಗಳು ಇದರ ಒಳಗಡೆ ಬರೋಕೆ ಆಗ್ತಾ ಇರೋದಿಲ್ಲ. ಇದನ್ನ ಇವನು ಅಬ್ಸರ್ವ್ ಮಾಡ್ಬಿಟ್ಟು ಜೇಸ್ಗೆ ಚೆನ್ನಾಗಿ ಹೊಡಿತಾನೆ. ಸರ್ಸರಿಗೆ ಹೊಡೆದ್ಬಿಟ್ಟು ಅವನ್ನ ಸಾಯಿಸೋಕೆ ರೆಡಿ ಆಗಿರ್ತಾನೆ. ಇದನ್ನ ನೋಡ್ತಿದ್ದಂತ ಕ್ಲಾರಿ ಆ ಒಂದು ಟ್ಯಾರೋ ಕಾರ್ಡ್ ಒಳಗಡೆಯಿಂದ ಆ ಒಂದು ಇಮೋರ್ಟಲ್ ಕಪ್ ನ ಓಪನ್ ಮಾಡ್ಬಿಟ್ಟು ಪೋರ್ಟಲ್ ನ ಒಳಗಡೆಗೆ ಏರ್ಸೋಕೆ ರೆಡಿ ಆಗಿರ್ತಾಳೆ. ಇನ್ನು ಜೇಸ್ ನ ಬಿಡ್ಲಿಲ್ಲ ಅಂದ್ರೆ ಇದನ್ನ ನಾಶ ಮಾಡ್ಬಿಡ್ತೀನಿ ಅಂತ. ಹೀಗಾಗಿ ಅವನು ಕೂಡ ಜೇಸ್ ನ ಬಿಟ್ಬಿಟ್ಟು, ನೋಡು ಆ ಕಪ್ ಮಾತ್ರ ನನಗೆ ಕೊಟ್ಬಿಡು, ನಾನು ಏನು ಮಾಡೋದಿಲ್ಲ ಅಂತ. ಹೀಗಾಗಿ ಆ ಕಪ್ ನ ಇವನ್ ಕೈಗೆ ಕೊಟ್ಬಿಟ್ಟು, ನೀನು ನಮ್ ತಂದೆ ಆಗಿದ್ರೆ ಆ ಕಪ್ಪು ನಿಜವಾಗಿ ಎಲ್ಲಿದೆ ಅಂತ ನಿನಗೆ ಗೊತ್ತಾಗಿರೋದು ಅಂದ್ಬಿಟ್ಟು ಇವನ್ಗೆ ಜಾರ್ಸಿ ಒದ್ಬಿಡ್ತಾಳೆ ಆ ಒಂದು ಪೋರ್ಟಲ್ ಒಳಗಡೆಗೆ. ಹೀಗಾಗಿ ಅವನು ಬೇರೆ ಪ್ರಪಂಚಕ್ಕೆ ಹೊರಟೋಗ್ಬಿಡ್ತಾನೆ. ಆದ್ರೂ ಕೂಡ ಕ್ಲಾರಿನ ಅದೇ ಒಂದು ಪೋರ್ಟಲ್ ಒಳಗಡೆಗೆ ಹೇಳ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಆಗ ಅಲ್ಲಿಗೆ ಜೇಸ್ ಬಂದ್ಬಿಟ್ಟು ಇವಳನ್ನ ಕಾಪಾಡ್ಕೊಂಡು ಆ ಒಂದು ಪೋರ್ಟಲ್ ನ ಐಸ್ ಮಾಡ್ಬಿಟ್ಟು ಅದನ್ನ ಪುಡಿಯಾಗಿ ಮಾಡ್ಬಿಡ್ತಾನೆ. ಅಂದ್ರೆ ಯಾರು ಕೂಡ ಈ ಒಂದು ಪೋರ್ಟಲ್ ಇಂದ ಈ ಜಾಗಕ್ಕೆ ಬರಬಾರ್ದು ಆ ರೀತಿ ಮಾಡ್ಬಿಟ್ಟಿರ್ತಾನೆ. ಮತ್ತೆ ಆ ಡಿಮನ್ ಗಳು ಬರ್ತಿದ್ದಂತ ಒಂದು ಪೋರ್ಟಲ್ ಕೂಡ ಕ್ಲೋಸ್ ಆಗಿ ಹೋಗ್ಬಿಡುತ್ತೆ. ಹಾಗೆ ನಿಜ ಹೇಳ್ಬೇಕು ಅಂದ್ರೆ ಆ ಒಂದು ಇಮೋರ್ಟಲ್ ಕಪ್ ಇರುತ್ತಲ್ಲ, ಅದು ನಿಜವಾಗ್ಲೂ ಇವಳ ಹತ್ರನೇ ಇರುತ್ತೆ. ಅದೊಂದು ಫೇಕ್ ಆಗಿರೋ ಕಪ್ಪು. ಹೀಗಾಗಿ ವ್ಯಾಲೆಂಟೈನ್ ಯಾಮಾರಿಸ್ಬಿಟ್ಟಿರ್ತಾಳೆ ಇವಳು. ಮತ್ತೆ ಇವ್ರನ್ನ ಒಂದು ತಾಯಿ ಡೀಪ್ ಸ್ಲೀಪ್ ಗೆ ಹೊರಟೋಗ್ಬಿಟ್ಟಿದ್ರಲ್ಲ, ಅವ್ರಿಗೂ ಕೂಡ ಇವಾಗ ನಿಧಾನಕ್ಕೆ ಪ್ರಜ್ಞೆ ಬರ್ತಾ ಇರುತ್ತೆ. ಹೀಗಾಗಿ ಅವ್ರನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ಸೈಮನ್ ಕೂಡ ಇವಳ ಹತ್ರ ಸಾರಿ ಕೇಳ್ತಾ ಇರ್ತಾನೆ. ನಾನು ನಿನ್ಗೆ ಗೊತ್ತಿಲ್ದಿರೋ ರೀತಿ ನೀನು ಪ್ರೀತಿ ಮಾಡ್ತಿದ್ದೆ, ಅದನ್ನ ಮುಂಚೆನೆ ಹೇಳ್ಬೇಕಿತ್ತು ನಾನು, ಆದ್ರೆ ಹೇಳಕ್ ಆಗ್ಲಿ ಅಂತ. ಇವಳು ಕೂಡ ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ಅವನ್ಗೆ ಸಮಾಧಾನ ಮಾಡ್ತಾಳೆ. ಇದಾದ್ಮೇಲೆ ಇವಳು ತನ್ನ ಮನೆಗೆ ಬಂದ್ಬಿಟ್ಟು ತನ್ನ ಒಂದು ಪವರ್ ನ ಯೂಸ್ ಮಾಡಿ ಮನೆನೆಲ್ಲ ಸರಿ ಮಾಡ್ತಾ ಇರ್ತಾಳೆ. ಆಗ ಅದೇ ಜಾಗಕ್ಕೆ ಜೇಸ್ ಕೂಡ ಬರ್ತಾನೆ. ಇನ್ಮೇಲೆ ನೀನು ಕೂಡ ನಮ್ಗೆ ಸಹಾಯ ಮಾಡ್ಬೇಕು, ಆ ಒಂದು ಕಪ್ ನ ಯೂಸ್ ಮಾಡ್ಬಿಟ್ಟು ನಾವು ಈ ಪ್ರಪಂಚನ ಕಾಪಾಡೋದಕ್ಕೆ ಇಳಿಬೇಕು ಅಂದ್ಬಿಟ್ಟು ಇವನ್ನ ಈ ಟೀಮ್ ಗೆ ಹಾಕೊಡೋಕೆ ಡಿಸೈಡ್ ಮಾಡ್ಕೋತಾಳೆ. ಬಟ್ ಆದ್ರೆ ಇವರು ಅನ್ಕೊಂಡ್ಬಿಟ್ಟಿರ್ತಾರೆ ನಾವಿಬ್ರು ಅಣ್ಣ ತಂಗಿದೀರು ಅಂತ. ಆದ್ರೆ ಎಲ್ಲ ಒಂದ ಕಡೆ ಅನ್ನಿಸ್ತಾ ಇರುತ್ತೆ ನಾವಿಬ್ರು ಅಣ್ಣ ತಂಗಿದೀರು ಅಲ್ಲ ಅಂತ. ಇದೇ ಒಂದು ವಿಷಯನ ಹುಡ್ಕೋಕೆ ಇವರು ಹೊಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿಲಿ ಸ್ವಲ್ಪ ಕ್ವಶನ್ಗಳು ನಿಮ್ಗೆ ಬರ್ಬೋದು, ಅದನ್ನ ಕ್ಲಿಯರ್ ಮಾಡ್ತೀನಿ ನೋಡಿ. ನೀವು ಕೂಡ ಈ ಜೇಸು ಹಾಗೆ ಕ್ಲಾರಿ ಇಬ್ರು ಅಣ್ಣ ತಂಗಿದಿರು ಅಂತ ಅನ್ಕೊಂಡಿರ್ಬೋದು, ಆದ್ರೆ ಅದು ನಿಜ ಅಲ್ಲ. ಇವರಿಬ್ರು ಅಣ್ಣ ತಂಗಿದಿರಲ್ಲ. ವ್ಯಾಲೆಂಟೈನು ಕ್ಲೇವ್ ನ ಒಂದು ಸರ್ಕಾರಕ್ಕೆ ನಾನ್ ಸತ್ತೋಗಿದ್ದೀನಿ ಅಂತ ನಂಬಿಸ್ಬೇಕು ಅಂದ್ಬಿಟ್ಟು ಅವನ ಮನೆಗೆ ಅವನೇ ಬೆಂಕಿ ಹಚ್ಕೊಂಡಿದ್ನಲ್ಲ, ಆ ಒಂದು ಕೋಪದಲ್ಲಿ ಅವನು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ತನ್ನ ಮಗುನ ಕರ್ಕೊಂಡು ಹೋಗಿರೋದಿಲ್ಲ ಇವನು. ಹೀಗಾಗಿ ಕ್ಲಾರಿನ ಅಣ್ಣ ಅಲ್ಲೇ ಸತ್ತೋಗ್ಬಿಟ್ಟಿರ್ತಾನೆ ಒಂದು ಬೆಂಕಿ ಅನಾಹುತದಲ್ಲಿ. ವ್ಯಾಲೆಂಟೈನ್ಗೆ ಈ ರೀತಿ ಸುಳ್ಳು ಹೇಳೋದಕ್ಕೆ ಐಡಿಯಾ ಕೊಟ್ಟು
ಕೊಟ್ಟಿದ್ದೆ ಈ ಹಾಡ್ಜು, ಈ ರೀತಿಯಾದ ಒಂದು ಸುಳ್ಳ ಹೇಳು, ಕ್ಲಾರಿ ಮನ್ಸನ್ನ ಹೊಡೆದಾಕು, ಅವಾಗ ನಿಂಗೆ ಆ ಕಪ್ಪು ಸಿಗುತ್ತೆ ಅಂತ ಐಡಿಯಾ ಕೊಟ್ಟಿದ್ದೆ ಇವನು. ಅದಕ್ಕೋಸ್ಕರ ಈ ರೀತಿಯಾದ ಒಂದು ಸುಳ್ಳು ಹೇಳಿರ್ತಾನೆ. ಇವರಿಬ್ರು ಅಣ್ಣ ತಂಗಿದಿರು ಅಲ್ಲ, ಮೋಸ್ಟ್ಲಿ ಅವ್ರ ತಾಯಿ ಎದ್ದಾದ್ಮೇಲೆ ಈ ವಿಷಯನ ಇವ್ರಿಗೆ ಹೇಳ್ಬೋದು, ಅಥವಾ ಇವರೇ ಹಾಗೋ ಹೀಗೋ ಕಂಡಿಡ್ಕೊಬಹುದು. ಅಂದ್ರೆ ಜೇಸ್ನ ತಂದೆ ತಾಯಿನ ಹುಡುಕ್ದಾಗ ಈ ವಿಷಯ ಗೊತ್ತಾಗುತ್ತೆ ಅಂತ. ಮತ್ತೆ ವ್ಯಾಲೆಂಟೈನ್ ಪೋರ್ಟಲ್ ಇಂದ ಎಲ್ಲಿಗೆ ಹೋದ ಅಂತ ನೀವು ಕೇಳ್ಬೋದು. ಮತ್ತೆ ಅವನು ಶಾಡೋ ಹಂಟರ್ ಗಳ ಪ್ರಪಂಚಕ್ಕೆ ಹೊರಟೋಗ್ಬಿಡ್ತಾನೆ. ಈ ಮೂವಿ ಮೇಲೆ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಬಂದ್ರೆ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸರಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.